ಸತ್ಯಭಾಮ ಬಾರಮ್ಮ ನೀಡು ಒಂದು ಅವ್ರ ತಂದೆ ಏನ್ ಮಾಡೋರು ಮಾತಾಡ್ತಾರೆ, ಒರಿಜಿನಲ್ ರಿವಾಲ್ವರ್ ಇರೋದು ಅವ್ರ ಹತ್ರ. ಪೂಜಾ ಗಾಂಧಿ ಅಪ್ಪ ಐ ಶೂಟ್ ಕರಂಗ ಅನ್ನೋರು. ಅವ್ರು ಎಣ್ಣೆ ಹೊಡೆದ್ರಿಂದ ನಾನು ಹೊಡಿತೀರಾ ಹೊಡಿ ಸರ್ ನೋಡೋಣ ಅಂತ ಅನ್ನೋಂಗೂ ಇಲ್ಲ. ಆಯ್ತು ನೈ ಸಾಪ್ ಓಕೆ ಸಾಪ್ ಅನ್ಕೊಂಡು ಹೆದರ್ಕೊಂಡು ಒಂದ್ಸಲ ಹೇಳ್ದೆ ಹಿಂಗಾಗೋಗಿತ್ತು ಮೇಡಮ್ ಅಂತ. ಅಯ್ಯೋ ನನಗೆ ಗೊತ್ತೇ ಇಲ್ಲ ಇವೆಲ್ಲ ನಮ್ಮ ಅಪ್ಪ ಮಾಡಿರೋದು, ಈಗ ನಾವು ಅವರು ಒಟ್ಟಿಗೆ ಇಲ್ಲ ಬಿಡಿ. ಡಬ್ಬು ಒಂದ್ಸಲ ಬಂದ್ಲು, ಸಾತ್ಮೆ ಕವನ ಆತ ಅಂತ ಕೇಳಿದ್ಲು ನನಗೆ. ನಾನೇ ಬರ್ತೀನಿ ಮೇಡಮ್ ಅಂದೆ. ಕೂಡಲೇ ಯಾರಿಗೂ ಹೋಗಿ ಫೋನ್ ಹೊಡೆದ್ಲು. ನಾನು ಅವನ ಜೊತೆ ಹೋಗಲ್ಲ, ಬೇರೆ ಯಾರನ್ನಾರು ಕಳಿಸು. ನಾನೇ ಶಾಕ್ ಆಗೋಯ್ತು. ನಾನೇ ಪೊರ್ಕಿ ತರ ಇದೀನ, ರೌಡಿ ತರ ಇದೀನ. ಉಪ್ಪಿಟ್ಟು ಮೈಸೂರಿಗೆ ಹೋದಾಗ ಅವ್ರ ಬ್ರದರ್ ಹ್ಯಾಂಡಲ್ ಮಾಡ್ತಾ ಇದ್ರು ಕ್ಯಾಶ್ ಎಲ್ಲ. ನಾಳೆ ಲಾಸ್ಟ್ ಅಲ್ಲ ಅನ್ಬಿಟ್ಟು ಏನ್ ಮಾಡಿದ್ರು, ಪಾರ್ಟಿ ಬೇರೆ ನಡೀತಾ ಇತ್ತು. ಒಂಚೂರು ಹಾಕೊಂಡಿದ್ರು ಅಂತ ಕಾಣುತ್ತೆ. ಈಗ 40 ಇಟ್ಕೊಂಡಿರಿ ಸಾಕು, ನಾಳೆ ಕ್ಲಿಯರ್ ಮಾಡಂತೆ ಅಂತ ಎತ್ಕೊಟ್ರು. ಸೈನು ಇಲ್ಲ ಏನೂ ಇಲ್ಲ. ಅವರು 60 ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡಿನ ಸಮಸ್ಯೆ ಏನಾಗಿಲ್ಲ, ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಎಲ್ರ ಕಾಲ ಇಳಿತದೆ ಕಾಲ. ಅಭಿನೇತ್ರಿ, ನಾನೇ ಮ್ಯಾನೇಜರ್. ಅದಕ್ಕೆ ಆಕ್ಟಿಂಗ್ ಮಾಡಿಲ್ಲ, ಆಕ್ಟಿಂಗು ಮಾಡಿದೆ. ಒಂದು ಡ್ರಾಮಾ ಮಾಸ್ಟರ್ ಆಗಿ. ಡ್ರಾಮಾ ಮಾಸ್ಟ್ರು ಇದೇ ಪೂಜಾ ಗಾಂಧಿಗೆ ಡ್ರಾಮಾ ಹೇಳ್ಕೊಡೋದು, ಆ ಥರ ಕ್ಯಾರೆಕ್ಟ್ರು. ಅವಾಗ ಮೀಸೆ ಬೋಳಿಸ್ಲೇಬೇಕು ಅಂದ್ರು, ನಾ ಬೋಳಿಸಲ್ಲ ಅಂತ. ಇಲ್ಲ, ಈ ಪಾತ್ರ ನೀವು ಮಾಡ್ರೆ ಚೆನ್ನಾಗಿರುತ್ತೆ, ನೀವೇ ಮಾಡಬೇಕು ಅಂತ ಒಂಚೂರು ವಿಗ್ ಹಾಕ್ಬಿಟ್ಟು, ಹಳೆ ಭಾಗವತರುಗಳು ನಾಟಕ ಹೇಳ್ಕೊಡ್ತಾರಲ್ಲ ಆ ಥರ ಮೀಸೆ ಎಲ್ಲ ಬೋಳಿಸ್ಬಿಟ್ಟು ಡ್ರಾಮಾ ಹೇಳ್ಕೊಡುವಂಥದ್ದು ಪಾತ್ರ ಅದು ಮಾಡಿದೆ. ಅವರು ಬಿಗಿನಿಂಗಲ್ಲಿ ಅವನು ಹೊಸಬರು ಬೇರೆ ಡೈರೆಕ್ಟ್ರು ಅವರು. ಪ್ಲಸ್ ನಾನು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇದ್ದೀನಪ್ಪ, ನೀನು ಹೈಫೈ ಎಲ್ಲ ಕೇಳಬೇಡ, ನೀನು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ನಮಗೆ. ಎಲ್ಲರೂ ಇವಾಗ 3 ಲಕ್ಷ 2.5 ಲಕ್ಷ ಈಗೆಲ್ಲ ತಗೋತಾ ಇದ್ದಾರೆ ಫಿಲಮ್ಗೆ. ನೋಡಿ ನನಗೊಂದು 2 ಲಕ್ಷನಾರು ಕೊಡಿ ಅಂದರೆ ಅಷ್ಟೆಲ್ಲ ಆಗಲ್ಲ. ಎಳೆದು 1.25 ಲಕ್ಷಕ್ಕೆ ಒಪ್ಸಿರು ಸಿನಿಮಾ ಮ್ಯಾನೇಜ್ಮೆಂಟು. ಹಾಂ, ಮ್ಯಾನೇಜ್ಮೆಂಟಿಗೆ. ಆಮೇಲೆ 2 to 3 ಮಂತ್ಸ್ ಒಳಗೆ ಪಿಕ್ಚರು ರಿಲೀಸ್ ಅಂದರು. ಅದು ಹಿಂಗೆ ಕತೆ ಆಯಿತು, ಎಳ್ತಾ ಆಗಿ ಕಡೆಗೆ ಅವ್ರು ಹೇಳಿದ ಡೇಟೆಲ್ಲ ಮುಗಿದು ನಾನು ಹೇಳಿದ್ದೆ ಮಾರ್ಚ್ 26ಕ್ಕೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ. ಫೆಬ್ರವರಿಗೆ ನಮ್ಮ ಪಿಕ್ಚರ್ ರಿಲೀಸ್, ನೀ ಯಾಕೆ ಯೋಚನೆ ಮಾಡ್ತೀಯ, ಮಾರ್ಚ್ ತನಕ ಹೋಗ್ತೀಯ ಅಂದಿದ್ರು. ನೋಡ್ರಿ, ಮಾರ್ಚ್ ಆದರೂ ಇನ್ನೂ ಶೂಟಿಂಗ್ ನಡೀತಾನೆ ಇದೆ. ಮಾರ್ಚ್ 26ಕ್ಕೆ ಕರೆಕ್ಟಾಗಿ ಇದನ್ನು ಹೋಗಿ ನೋಡ್ಕೊಂಬಂದಿದ್ದು, ಡ್ರಾಮಾ ಥಿಯೇಟ್ರ್ ಒರಿಜಿನಲ್ ಇವ್ರದ್ದು, ಗುಡಿಗೇರಿ ಬಸವರಾಜದ್ದು. ಹಾಂ, ಬಸವರಾಜ್ ಅವ್ರದ್ದು. ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದಿದ್ದು ನಾವು. ಅಲ್ಲಿ ಮಾಡೋದು ಅಂತೆಲ್ಲ ಫಿಕ್ಸ್ ಆಗೋಗಿದೆ. ಅವರು ಬೇರೆ ಯಾವುದೋ ಒಂದು ಪಿಕ್ಚರಿಗೆ ಬೇರೆ ಚಿತ್ರದುರ್ಗದಲ್ಲಿದ್ದರು, ಯಾರೋ ಪೂಜಾ ಗಾಂಧಿ. ಆವಾಗ ನಾನು ಡೈರೆಕ್ಟ್ರು ಎಲ್ಲ ವಾಪಸ್ ಬರುವಾಗ ಚಿತ್ರದುರ್ಗ ಮೇಲೆ ಬಂದು ಅವ್ರಿಗೆ ಮಾತಾಡಿಸ್ಕೊಂಡು, ಲೊಕೇಶನ್ ಎಲ್ಲ ಓಕೆ ಆಗಿದೆ, ನೀವೇನಿದ್ರು ಮಾತಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಹೋಗೋದಷ್ಟೇ ಅಂತ. ಸೊ ಆಮೇಲೆ ನಾನು ಹೇಳಿದೆ, ನನ್ನ ಡೇಟ್ ಮುಗಿದೋಗಿದೆ, ನಾನು ನಿಮಗೆ ಹೇಳುವಿದ್ದೀನಿ, ನಾನು ನಮ್ಮ ಹುಡುಗನ ಕಳಿಸ್ಕೊಡ್ತೀನಿ. ನಮ್ಮ ಹುಡುಗ ಅಂದರೆ ಯಾರೋ ಒಬ್ಬ ಅಸಿಸ್ಟೆಂಟ್ ಮ್ಯಾನೇಜರ್ನ ಕಳಿಸ್ಕೊಡ್ತೀನಿ, ಅವನು ಏನಿದೆ ಡೈಲಿ ಕೊಟ್ಬಿಡಿ. ಆಯಿತು. ಮೈಸೂರು ರಾಜು ಅಂದ್ಬಿಟ್ಟು ಒಬ್ಬರು ಸಗಾಯ ರಾಜು ಅಂತ, ಅವ್ರನ್ನ ಕರೆದು ಪ್ರಪ ಡೈಲಿ ಕೊಡ್ತಾರೆ, ಇಸ್ಕೊಂಡಿದ್ದನ್ನ ಹ್ಯಾಂಡಲ್ ಮಾಡಿ, ಎಂತೆಂಥವ್ರದ್ದು ನಂಬರ್ ಇದು ಅಂತ ಕೊಟ್ಟು ಕಳಿಸಿ ಅಂತ ಪ್ಲ್ಯಾನ್ ಮಾಡಿದೆ. ಇವ್ರನ್ನ ಮೀಟ್ ಮಾಡೋಕ್ಕೆ ಕೆಲವರೆಲ್ಲ ಆಫೀಸರ್ಸ್ ಬಂದಿದ್ದರು ಪೂಜಾ ಗಾಂಧಿ ಮೀಟ್ ಮಾಡೋಕ್ಕೆ ಶೂಟಿಂಗ್ ಸ್ಪಾಟಿಗೆ. ನೀವೇನು ಯೋಚನೆ ಮಾಡಿ ಮೇಡಮ್, ಅಲ್ಲಿ ಏನು ಬೇಕಲ್ಲ ನಾವು ಮಾಡಿಕೊಟ್ಬಿಡ್ತೀವಿ, ಅಲ್ಲ ಪೊಲೀಸು ಹೇಳ್ಬಿಡಿ ಮೇಡಮ್, ಪೊಲೀಸ್ ಎಲ್ಲ ಯೋಚನೆ ಮಾಡಲೇಬೇಡಿ, ನಾವು ಇದ್ದೀವಿ ಅಂದರು. ನಾನು ಹೇಳಿದೆ, ಅಷ್ಟು ಸುಲಭವಾಗಿ ನೀವು ನಂಬ್ಕೋಬೇಡಿ, ನಾವು ಅಫಿಷಿಯಲಿ ಏನು ಮಾಡಬೇಕು. ಆ ಕಡೆ ಎಲ್ಲ ಕ್ರೇಜ್ ಜಾಸ್ತಿ ಶೂಟಿಂಗ್ಗಳು ನಡೆಯೋದು ಕಮ್ಮಿ ಅಲ್ಲಿ. ಇವೆಲ್ಲ ನಾನು ರೀಸೆಂಟಾಗಿ ಒಂದು ಸಲ ಹೋದಾಗಂತೂ ಸಿರ್ಸಿಲಿ ಮತ್ತು ಇನ್ನೊಂದು ಆ ಊರಲ್ಲೆಲ್ಲ ಜನ ಮುತ್ತಾಕೊಂಬಿಟ್ರು ನನಗೇನೆ. ಏನು ಸರ್ ನೀವು ನೋಡ್ತಾ ಇದ್ದೀವಿ ನಾವು, ಕೊಡಿ ಸರ್ ಸೆಲ್ಫಿ ಕೊಡಿ ಸರ್ ಅಂಥೇಳಿ. ಕ್ರೇಜ್ ಜಾಸ್ತಿ ಅಲ್ಲಿ. ಅಂಥದ್ರಲ್ಲಿ ರವಿಶಂಕರ್ ಇರ್ತಾರೆ, ಪೂಜಾ ಗಾಂಧಿ ಇರ್ತಾರೆ ಅಂದರೆ ಬಿಡ್ತಾರೆ ಅವರು. ಸಿಕ್ಕಾಪಟ್ಟೆ ರಶ್ ಆಗಿ ಪೊಲೀಸೆಲ್ಲ ಹೇಳ್ಬಿಡೋಣ ಮೇಡಮ್, ಕಷ್ಟ ಆಗತ್ತೆ ಅಂದೆ. ಏನು ಬೇಡ ಪರವಾಗಿಲ್ಲ ಅಂದ್ಬಿಟ್ರು. ನಮ್ಮವ್ರು ಹೇಳಿದಾರಲ್ರಿ ಎಲ್ಲ ಆಗತ್ತೆ. IBನೂ ಅಷ್ಟೇ, IB ನಿಮಗೆ ಭಾಳ ಕಷ್ಟ ಆಗುತ್ತೆ, ಯಾರೇ ಹೈಯರ್ ಆಫೀಸರ್ ಬಂದರೂ ನಮ್ಮನ್ನು ಖಾಲಿ ಮಾಡಿಸ್ಬಿಡ್ತಾರೆ. ಅದಕ್ಕೆ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು, ಎಷ್ಟು ಸಮಸ್ಯೆ ಆಯಿತು ಅಂತ. ಸೊ ಹಂಗಿರುವಾಗ ಅಷ್ಟೆಲ್ಲ ಹೇಳಿ ನಾನು ಮಾಡಿ ನಮ್ಮ ಹುಡುಗನ ಕಳಿಸ್ಕೊಟ್ರು ಕೂಡ ಆ ಹುಡುಗಂಗೂ ದುಡ್ಡು ಕೊಟ್ಟಿಲ್ಲ, ನಾನು ಹೋಗಿಲ್ಲ ಅಂದ್ಬಿಟ್ಟು ನನಗೂ ಕೊಡಲಿಲ್ಲ, ನನಗೂ ಬ್ಯಾಲೆನ್ಸ್ ಆಗೋಯ್ತು. 2 ಚೆಕ್ ಬೋನ್ಸ್ ಆಗಿರೋದು ನನ್ನ ಹತ್ರ ಹಂಗೆ ಇದೆ, 28,000 ಒಂದು, 12,000 ಒಂದು, ಒಟ್ಟು 40,000 ರೂಪಾಯಿ ಚೆಕ್ ಹಂಗೆ ಬಿದ್ದಿದೆ. ಸೊ ನನಗೇನಾಗೋಯ್ತು, ಇಲ್ಲಿ ಮೊದಲು ಕೂತೀನಿ, ತಿರುಪತಿಲಿ ಮದುವೆ ಆಗಿದ್ದು ನನ್ನ ಮಗಂದು. ಏನ್ರಿ ಬರ್ರಿ ಇಲ್ಲಿ ಶಾಸ್ತ್ರ ನಡೀತಾ ಇದೆ, ನಿಮ್ಗೆ ಏನ್ರಿ ಹೇಳಿದ್ದೀನಿ ಅವಾಗಲೇ ಅಂದರೆ ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಇವರು. ಅಲ್ಲಿ ನೋಡಿದ್ರೆ ಜನ ಮುತ್ತು ಹಾಕ್ಕೊಂಡು ಅವೆಲ್ಲ ಥರ ಸೋಗೆ ಇದರಲ್ಲಿ ಹಾಕಿರ್ತಾರಲ್ಲ ಡೋರು ಎಲ್ಲ ಹೊಡ್ಕೊಂಡು ನುಗ್ಬಿಟ್ಟಿದ್ದಾರೆ ಜನ ನೋಡೋಕ್ಕೆ ಶೂಟಿಂಗ್ ಅಪ್ಸೆಟ್ಟು. ನನಗೆ ಫೋನಲ್ಲಿ ಎಗರಾಡ್ತಾ ಇದ್ದಾರೆ, ಫೋಟ್ ಅಂತ. ಅಲ್ಲ ಮೇಡಮ್, ನಾನು ನಿಮ್ಗೆ ಹೇಳಿದ್ದೀನಿ, ಸರಿಯಾಗಿ ಜ್ಞಾಪಿಸ್ಕೊಳ್ಳಿ, ಅವ್ರನ್ನೆಲ್ಲ ನಂಬ್ಕೋಬೇಡಿ,
ಪೊಲೀಸ್ ಬಂದೋಬಸ್ತ್ ಮಾಡ್ಕೋಬೇಕು, ಪೊಲೀಸ್ ಪರ್ಮಿಷನ್ ತಗೋಬೇಕು, ಕನಿಷ್ಠ ಒಂದು 10-15 ಜನರು ಇಟ್ಕೋಬೇಕು ಆ ಕಡೆ ಏರಿಯಾದಲ್ಲಿ ಅಂತೆಲ್ಲ ಹೇಳಿದ್ದೀನಿ ನಿಮಗೆ. ನೀವು ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಈಗ ನನ್ನ ಮೇಲೆ ಎಗರಾಡಿದ್ರೆ ನೀವು ಸೀನಿಯರ್ ತಾನೇ, ನಿಮ್ಗೆ ಗೊತ್ತಾನೆ ಹೇಳಿದ್ದೀನಲ್ಲ ಮೇಡಮ್ ನಾನು. ನೀವೇನು ಕ್ಯಾರಿ ಅನ್ನಲಿಲ್ಲ, ಓಕೆ ಅಂತ ಹೋಗ್ಬಿಟ್ಟು ಈಗ ನನ್ನ ಮೇಲೆ ಹೇಳ್ತಾ ಇದ್ದಾರಲ್ಲ ನೀವು. ಆಯಿತು, ಅದು ಹೆಂಗೆ ದುಡ್ಡು ತಗೋತಿರೋ ನೋಡ್ತೀನಿ ನಾನು, ಹಂಗೆ ಹಿಂಗೆ ಅಂತ ಕೂಗಾಡ್ಬಿಟ್ರು. ಅಂಥದ್ರಲ್ಲೂ ಅಷ್ಟೆಲ್ಲ ಕೂಗಾಡ್ರು ಕೂಡ ಇಲ್ಲಿ ನಾನು ಮದುವೆ ಮನೇಲಿ ಬಯಸ್ಕೊಂಡು ಅವ್ರ ಹತ್ರ ಇದ್ರ ಮಧ್ಯೆ ಫೋನ್ಗಳು ಮಾಡೋದು, ಕೋಆರ್ಡಿನೇಟ್ ಮಾಡೋದು. ನೋಡಪ್ಪ ಅಲ್ಲಿ ಮಾತಾಡಿದ್ದೀನಪ್ಪ, ಹೋಗಪ್ಪ ಅಂತ ಇವನ್ನ ಅಸಿಸ್ಟೆಂಟಿಗೆ ಕಳಿಸೋದು ಅಲ್ಲಿಗೆ. ಇನ್ನೊಂದು IB-ನಲ್ಲಿ ಅವಳು ವಿಷ ತೊಗೊಂಡು ಸತ್ತೋಗ್ತಾಳಲ್ಲ, ಆ IB ಪರ್ಮಿಷನ್ ಬೇಕಿತ್ತು. ಅಲ್ಲಿಗೆಲ್ಲ ಮೊದಲೇ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದೆ. ಅವ್ರಿಗೆ ಕೋಆರ್ಡಿನೇಟ್ ಮಾಡಿ, ಅವರಿಗೆ ಹೇಳಿ, ಇವರಿಗೆ ಹೇಳಿ, ಫೋನ್ಗಳು ಮಾಡಿಸಿ ಅಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಕೆಲಸ ನಾನು ಮುಗಿಸ್ಕೊಟ್ಟು ಬಂದಿದ್ದೀನಿ. ಆದರೂ ನನಗೆ ಬರೋ ದುಡ್ಡು ಬರಲಿಲ್ಲ. ಅವ್ರ ತಂದೆ ಏನು ಮಾಡೋರು ಮಾತಾಡ್ತಾರೆ, ಒರಿಜಿನಲ್ ರಿವಾಲ್ವರ್ ಇರೋದು ಅವ್ರ ಹತ್ರ. ಯಾರು ತಂದೆ? ಪೂಜಾ ಗಾಂಧಿ ಅಪ್ಪ. ಹಾಂ, ಶೂಟ್ ಕರಂಗ ಅನ್ನೋರು. ಅವ್ರು ಎಣ್ಣೆ ಹೊಡೆದ್ರಿಂದ ನಾನು ಹೊಡಿತೀರಾ ಹೊಡಿ ಸರ್ ನೋಡೋಣ ಅಂತ ಅನ್ನೋಂಗೂ ಇಲ್ಲ. ಹೊಡೆಗಿಬಿಟ್ರೆ ತಮಾಷೆಗೂ ಹೇಳೋಂಗಿಲ್ಲ. ಸುಮ್ಮನೆ ಹಿಂಗೆ ಟಿಗರ್ ಇದಾಗ್ಬಿಟ್ರೆ ಮುಗ್ದಾಯ್ತಲ್ಲ ಕತೆ. ಕೈ ತಪ್ಪಿದ್ರೆ ಹೋಯ್ತು. ಆಲ್ರೆಡಿ 2 ಪೇಕ್ ಮುಗಿದಿದೆ, ಎಲ್ಲಿ ಗ್ರಾಚಾರಪ್ಪ ಇದೊಂದು. ಆಯ್ತು ನೈ ಸಾಬ್, ಓಕೆ ಸಾಬ್ ಅಂದ್ಕೊಂಡು ಹೆದರ್ಕೊಂಡು ಪೈಸೆ ಕಬ್ ಅಬ್ ನೈ, ಓಕೆ ಸಾಬ್ ಚಲೋ ಸಾಬ್. ದುಡ್ಡು ಕೇಳಿದಿಲ್ಲ ಅನ್ನೋರು. ಗಂತೋಗ್ಬಿಡೋರು. सर एक चेक बोन्स क्या चेक शूट करूँगा, चेक एक बोल दिए तो नहीं साहब छोड़ो. ಈ ಥರ ಹೆದರ್ಕೊಂಡು ಒಂಥರ ನಾನು ಎಲ್ಲ ಮುಗಿಸಿ ಒಂದ್ಸಲ ಹೇಳಿದೆ, ಹಿಂಗಾಗೋಗಿತ್ತು ಮೇಡಮ್ ಅಂತ. ಅಯ್ಯೋ ನನಗೆ ಗೊತ್ತೇ ಇಲ್ಲ ಇವೆಲ್ಲ ನಮ್ಮ ಅಪ್ಪ ಮಾಡಿರೋದು, ಈಗ ನಾವು ಅವರು ಒಟ್ಟಿಗೆ ಇಲ್ಲ ಬಿಡಿ, ಹಿಂಗಾಗೋಯ್ತು ಅಂತ ರೀಸೆಂಟಾಗಿ ಹೇಳ್ಕೊಂಡ್ರು. ಆದರೆ ಅನುಭವಿಸಿದ್ದು ನಾನು ಒಪ್ಕೊಂಡಿದ್ದು ಕಡಿಮೆಗೆ. ಆಮೇಲೆ ಆ ಸಗಾಯ ರಾಜು ಅನ್ನೋರಿಗೆ ನಾನು ಕೈಯಿಂದ ಕೊಟ್ಟೆ. ಅವನು ಗಲಾಟೆ ಮಾಡಿ ಕಿತ್ಕೊಂಡಿಲ್ಲ ಅವ್ರ ಹತ್ರ. ಡೈಲಿ ಮಂಜೆ ಎದೇತೆ ಅಂದ್ಬಿಟ್ರು. ನಾನು ಇನ್ನೇನು ಮಾಡಲಿ ಸರ್ ಅಂದ್ಬಿಟ್ಟು ಅವನು ಓಡಾಡಿದ್ದು ಮಾಡಿದ್ದು ಕೆಲಸ ಮಾಡಿದ್ದೆಲ್ಲ ನಾನು 3 ಸಾವಿರ ಥರ ನಾನು ಕೈಯಿಂದ ಕೊಟ್ಟಿದ್ದಾಯಿತು. ಅದು ಲೆಕ್ಕ ಹಾಕ್ಕೊಂಡ್ರೆ 50 ದಾಟೈತೆ ನಂದು. ಏನು ಮಾಡ್ತೀರಾ? ಪೂಜಾ ಗಾಂಧಿ ಅವರು ಸಿನಿಮಾ ಮಾಡೋದು ಬಿಟ್ಟರು. ಮತ್ತು ಯಾವುದೋ ಒಂದು ಒಳ್ಳೆ ಕ್ಯಾರೆಕ್ಟರ್ಗೆ ಆಫರ್ ಬಂತು, ನಾನೇ ಒಪ್ಪಿಲ್ಲ, ಅಷ್ಟು ನಂಗೆ ಹಿಡಿಸ್ಲಿಲ್ಲ ಕ್ಯಾರೆಕ್ಟ್ರು ಅಂತ ಏನೋ ಒಂದ್ಸಲ ಅಂದರು ನನಗೆ. ಆಮೇಲೆ ನಿನಗೇನಾರು ಮೆಡಿಸಿನ್ ಬೇಕಾದ್ರೆ ಹೇಳು, ಕಳಿಸ್ಕೊಡ್ತೀನಿ, ನಮ್ಮದೊಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ನಾವು ಓಪನ್ ಮಾಡಿದ್ದೀನಿ ಅಂತೇನೋ ಅಂದರು. ನಾವು ಇಲ್ಲಿ ಸ್ವಲ್ಪ ಈ PMದು ಅದು ಇದು ಪ್ಲಸ್ ಮೆಡಿಕಲ್ಸಲ್ಲಿ 20% ಡಿಸ್ಕೌಂಟಲ್ಲಿ ಕೆಲವು ತಗೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಹಾಗಿರುವಾಗ ಇವ್ರು ಕಳಿಸೋದು ಲೇಟ್ ಆಗೋದು, ಇನ್ನೇನೋ ಆಗೋದು, ನನಗೆ ಮಾತ್ರೆ ಹೇಳ್ದಂಗೆ ಆಗೋದು, ಯಾಕೆ ಬೇಕು ಅಂದ್ಬಿಟ್ಟು BP ಜಾಸ್ತಿ ಆಗೋದು. ಮಾತ್ರೆ ಎಲ್ಲ ಏನು ಬೇಡ ಮೇಡಮ್, ಅದು ಏನು ಮಾಡ್ತೀರಾ ನನಗೆ ಸಹಾಯ ಮಾಡಿಬಿಡಿ ಅಂತ ಹೇಳಿದೆ. ನೋಡೋಣ ಅಂದರೆ ಇನ್ನೇನು ಆಗಿಲ್ಲ. ಏನೋ ಇವಾಗ ಈ ಮೀಡಿಯಾದಲ್ಲಿ ನೋಡಿದ ಮೇಲೆ ಏನಾರು ಹೆಲ್ಪ್ ಮಾಡ್ತಾರ ನೋಡೋಣ ಮೇಡಮ್. ಒಟ್ಟಿನಲ್ಲಿ 50,000 ರೂಪಾಯಿ ಲಾಸ್ ಆಗಿದೆ ನನಗೆ ಅವ್ರ ಕಡೆಯಿಂದ. ಆಮೇಲೆ ಮದುವೆ ಮಾಡ್ಕೊಂಡ್ರು ಮೇಡಮ್. ಮದುವೆ ಆದರಂತೆ, ಒಟ್ಟಿಗೆ ಇದ್ದಾರೆ ಅಂತ ಸುದ್ದಿ ಬಂತು. ನೀನು ಕಣ್ಣಲ್ಲೇ ಕೊಲ್ತೀಯ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಿಸಿ ಉಸಿರು ನಂಗೆ ತಾಕಿದ್ರೆ. ಅವರು ಕಿರಣ್ ನಾವು ಭಾಳ ಸ್ನೇಹಿತರು. ಅವರು ಇವಾಗಂತಲ್ಲ, ಭಾಳ ಹಿಂದೆನೇ ಬಂದಾಗೆಲ್ಲ ನಾನು ನೋಡಿದಾಗೆಲ್ಲ ಅನ್ನೋರು, ಏನ್ರಿ ಹೀರೋ ಥರ ಇದ್ದೀರಾ, ಬರೀ ನೀವು ಇನ್ನೂ ಮ್ಯಾನೇಜರ್ ಕೆಲಸನೇ ಮಾಡ್ಕೊಂಡಿದ್ದಿಲ್ಲ ರೀ, ಯಾವಾಗ ರೀ ನೀವು ಆರ್ಟಿಸ್ಟ್ ಆಗೋದು? ಇಲ್ಲ ಸರ್, 2-3 ಸಿನಿಮಾ ದೊಡ್ಡ ಬಂದುಬಿಟ್ಟಿದೆ, ಅದು ಮುಗಿಲಿ ಸರ್, ಪ್ಲ್ಯಾನ್ ಮಾಡ್ತೀನಿ ಸರ್ ಅಂತ ಹಂಗೆ ಹೇಳ್ಕೊಂಬರ್ತಾಯಿದ್ದೆ. ಈಗಲೂ ಏನಾರು ಯಾವುದೇ ಫಂಕ್ಷನ್ ಸಿಕ್ಬಿಟ್ರೆ ಹಲೋ ಹೀರೋ ಅಂತಾರೆ. ಏನು ರೀ ನಿಮ್ಮ ಕಲರ್ ಯಾರು ರೀ ಇದ್ದರು ಅವಾಗ, ಏನು ರೀ ನೀವು ಅದನ್ನ ಉಪಯೋಗಿಸ್ಕೊಳ್ದೆ ನೀವು ಅನ್ಯಾಯ ಮಾಡ್ಕೊಂಬಿಟ್ರಲ್ರಿ ಅಂತಾರೆ. ಆ ಥರ ಒಂದು ವಿಶ್ವಾಸ ನಮಗೂ ಅವ್ರಿಗೆ, ಅದಕ್ಕೆ ಜ್ಞಾಪಿಸ್ಕೊಂಡೆ ಅವ್ರನ್ನ ಅಷ್ಟೇ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲುವ ಹರಿವ. ಟಬ್ಬು ಒಂದ್ಸಲ ಬಂದ್ಲು ಯಾವುದೋ ಒಂದು ಸಿನಿಮಾಕ್ಕೆ. ಹಿಂದಿ ಆರ್ಟಿಸ್ಟು ಚೀನಿಕಮ್. ಅವಾಗ ಹಾಲಿಡೇ ಇನ್ನಂತಿತ್ತಲ್ಲ, ಅಲ್ಲಿ ಕೋಆರ್ಡಿನೇಷನ್ ನನ್ನ ಬಿಟ್ಟಿದ್ರು. ಗಗನ್ ಚುಕ್ಕಿ ಬರ್ಚುಕ್ಕಿ ಅಲ್ಲಿ ಶೂಟಿಂಗು ಎಲ್ಲ ಹೊರಟೋಗಿದ್ದಾರೆ. ಇವಳು ಸೆಕೆಂಡ್ ಫ್ಲೈಟಿಗೆ ಬಂದ್ಲು, ಕಳಿಸ್ಕೊಡಿ ಅಂತ ಹೇಳಿದರು. ಅದು ಏನು ಅನ್ನಿಸ್ತಾನೋ, ಸಾತ್ಮೆ ಕವನ ಆತಾಯ ಅಂತ ಕೇಳಿದ್ಲು ನನಗೆ. ನಾನೇ ಬರ್ತೀನಿ ಮೇಡಮ್ ಅಂದೆ. ಕೂಡಲೇ ಯಾರಿಗೂ ಹೋಗಿ ಫೋನ್ ಹೊಡೆದ್ಲು. ನಾನು ಅವನ ಜೊತೆಗೆ ಹೋಗಲ್ಲ, ಬೇರೆ ಯಾರನ್ನಾರು ಕಳಿಸು. ನಾನೇ ಶಾಕ್ ಆಗೋಯ್ತು. ಏನೋ ನಾನೇನು ಪೊರ್ಕಿ ಥರ ಇದ್ದೀನ, ರೌಡಿ ಥರ ಇದ್ದೀನ? ಅದು ಸಡನ್ನಾಗಿ ಒಂದು ಫ್ಲ್ಯಾಶ್ ಆಯ್ತು ನನಗೆ. ಅದಕ್ಕೆ ಮುಂಚೆ ಒಂದು ಹಿಂದಿ ಪಿಕ್ಚರಿಗೆ ಯಾರೊಬ್ಬರು ಆರ್ಟಿಸ್ಟ್ನ ಕರ್ಕೊಂಬರ್ಕ ನಾನು ಏರ್ಪೋರ್ಟ್ಗೆ ಹೋಗಿದ್ದೆ. ಏರ್ಪೋರ್ಟ್ಗೆ ಹೋಗಿ ಬೋರ್ಡ್ ಹಿಡ್ಕೊಂಡು ನಿಂತಿದ್ದೆ. ಠಾಕೂರ್ ಅಂತನೋ ಯಾರೋ ಹೆಸರು. ಅವ್ರು ಬಂದವರೇ, आप ड्राइवर है क्या? हाँ नहीं मैनेजर मैं सोचा आर्टिस्ट हूँ, तुम आर्टिस्ट जैसे लग रहे हैं. हाँ आई एम एन आर्टिस्ट सर, साइड बाय साइड आई एम डूइंग मैनेजमेंट आल्सो. हाँ ऐसे बोलो, ಆರ್ಟಿಸ್ಟ್ ಫೇಸ್ ಹೈ ಅನ್ನಿದ್ದವನು. ಹಾಗಿರುವಾಗ ಇವಳು ನಾನು ಅವನ ಜೊತೆಗೆ ಹೋಗಲ್ಲ ಅಂದ್ರೆ ಏನರ್ಥ?
ನನಗೆ ಏನೇ ಇದು ವಿಚಿತ್ರವಾಗಿದೆಯಲ್ಲ, ನನ್ನ ಸರ್ವೀಸಲ್ಲೇ ಇದು ಫಸ್ಟ್ ಟೈಮ್ ಈ ಥರ ಅಂತ ಹೇಳ್ಬಿಟ್ಟು ಸರಿ ಮೇಡಮ್ ಒಂದು ಕೆಲಸ ಮಾಡ್ತೀನಿ ರೀ, ಕ್ಯಾಶಿಯರ್ ಕೇಳಿ ನೋಡ್ತೀನಿ. ಅವನು ಸಾಯಂಕಾಲ ಮೇಲೆ ಹೋಗೋನು, ಅವನು ರಾತ್ರಿ ಅದೆಲ್ಲ ನಿನ್ನೆದೆಲ್ಲ ಬರ್ಕೊಂಡು ಕೂತಿರೋನು ಸ್ಟಾರ್ ಹೋಟ್ಲಲ್ಲಿ, ಸಾಯಂಕಾಲದೊತ್ತಿಗೆ ಹೋಗೋನು ಅವನು. ಅವ್ರನ್ನ ಕಳಿಸೋಕ್ಕಾಗತ್ತಾ ನೋಡ್ತೀನಿ ಅಂದೆ. ಅಷ್ಟೊತ್ತಿಗೆ ಪ್ರೊಡ್ಯೂಸರಿಗೆ ಫೋನ್ ಹೊಡೆದೆ, ಇವರೇನೋ ಹೋಗಲ್ಲ ಅಂತ ಇದ್ದಾರೆ ಸರ್, ಕ್ಯಾಶಿಯನ್ ಜೊತೆ ಮಾಡಿ ಕಳಿಸ್ಕೊಡ್ತೀನಿ ಅಂತ. ಅವನು ಹಿಂದಿಯವನೇ ತಾನೆ. ಸೊ ಬಂದ, ಮೇಡಮ್ ಚಲೋ ಹಮ್ ಜಾಯಿಗೆ ಅಂದ, ಅವನ ಜೊತೆ ಹೊರಟರ್ಲು. ಆಮೇಲೆ ಈ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಡಿತ್ತು ನನಗೆ, ಶಾಕಿಂಗ್. ನಿಮ್ಮ ನೋಡಿ ಎದುರು ಬಿಟ್ಟವ್ರು ಅವರು. ಹಾಂ, ಅಂದರೆ ಅವಾಗ ನನಗೆ ಈಗ ನಿಯರ್ಲಿ 40 ಇಯರ್ಸ್ ಕೆಳಗೆ ಅಂತ ಕಾಣುತ್ತೆ. ಆವಾಗ ಬ್ರಾಹ್ಮಿ ಹೇರ್ ಆಯಿಲ್ ಬರ್ತಾ ಇತ್ತಲ್ಲ, ಅದರ ಅಡ್ವರ್ಟೈಸ್ಮೆಂಟಿಗೆ ಬಂದರು, ಆ್ಯಡ್ ತೆಗಿಬೇಕು ಅಂತ. ಲೊಕೇಶನ್ನು ಅವರು ಗೂಗಲಲ್ಲಿ ನೋಡ್ಕೊಂಬಿಟ್ಟಿದ್ರು, ವಿನ್ಸಮ್ ಮ್ಯಾನಲ್ಲಿ ಕ್ಯಾಂಪ್ ಮಾಡ್ತೀವಿ, ಅಲ್ಲೇ ನಮಗೆ ಶೂಟಿಂಗು ಪರ್ಮಿಷನ್ ತೊಗೊಂಬಿಡಿ, KRS ಅಲ್ಲಿ ಆ ಫೌಂಟೇನೆಲ್ಲ ಇದೆಯಲ್ಲ ಅಲ್ಲಿ ತೆಗಿಬೇಕು, ಪ್ಲಸ್ ಪ್ಯಾಲೇಸಲ್ಲಿ ಆ ಸ್ಟೆಪ್ಸ್ ಇಳಿದು ಬರೋದು ಅಲ್ಲೆಲ್ಲ ಮಾಡಬೇಕು ಅಂದರು. ಸರಿ, ಎಲ್ಲ ಕಡೆ ಪರ್ಮಿಷನ್ ತೊಗೊಂಡೆ. KRS ಪರ್ಮಿಷನು ಆಯಿತು, ಅಲ್ಲಿ ಶೂಟಿಂಗ್ ಮಾಡಿಸ್ಕೊಂಬಂದೆ. ಆಮೇಲೆ ಇಲ್ಲಿ ಪ್ಯಾಲೇಸಲ್ಲಿ ಮಾಡಿಸ್ದೆ. ಆಮೇಲೆ ವಿನ್ಸನ್ ಮ್ಯಾನರಲ್ಲೂ ರಿಕ್ವೆಸ್ಟ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ಮಾಡಿಸ್ದೆ. ಇದು ಮಾಡ್ತಾ ಇರುವಾಗ ಹಿಂಗೆ ಮಾತಿಗೆ ಮಾತು ಬಂದಾಗ, ಅವಾಗ ನಾನು ಹೊಸದಾಗಿ ಆದರೂ ಕೂಡ 2-3 ಸಿನಿಮಾ ಆಗೋಗಿತ್ತು ಅಷ್ಟೊತ್ತಿಗೆ. ನಾನು ಆರ್ಟಿಸ್ಟ್ ಮೇಡಮ್, ನೋಡಿ ಅವ್ರು ಬರೀ ಲೇಡಿ ಯಾರೋ ಇದ್ದರು, ಯಾಕಂದ್ರೆ ನನಗೂ ಒಂದು ಚಾನ್ಸ್ ಕೊಡಿ ಅಂದು. ಡೈರೆಕ್ಟ್ರಿಗೆ ಕ್ಯಾರೆಕ್ಟರ್ ತುಂಬಿಕರೋ ಅಂದ್ಬಿಟ್ರು. ಅಂದರೆ ಅದರಲ್ಲಿ ಶೂಟಿಂಗ್ ಮಾಡ್ತಿರೋ ಥರ ಆ್ಯಕ್ಷನ್ ಕಟ್ ಅಂತ ಹಿಂಗೆ ಸಿಗ್ನಲ್ ಕೊಡೋದು, ಕ್ಯಾಪ್ ಹಾಕ್ಕೊಂಡು ಆ ಥರದ್ದು 3 ದಿವಸ ನಾನು ಒಂದೊಂದು ಶಾರ್ಟಲ್ಲಿ ಮಾಡಿದೆ. ಅವರು ಕೋಆರ್ಡಿನೇಷನ್ನು, ಎಲ್ಲ ಕಡೆ ಪರ್ಮಿಷನ್ನು ಎಲ್ಲ ಭಾಳ ಖುಷಿ ಆಯ್ತು ಅವ್ರಿಗೆ. 3 ದಿವಸಕ್ಕೆ ನನಗೆ ಅವಾಗ ಆ ಕಾಲದಲ್ಲಿ ಮೋಸ್ಟ್ಲಿ 10,000 ರೂಪಾಯಿನ ಕೊಟ್ಟಿದ್ರು, 40 ವರ್ಷ ಕೆಳಗೆ. ಇಡೀ ಸಿನಿಮಾಕ್ಕೆ ನಮಗೆ 20,000 6 ತಿಂಗಳು ಕೆಲಸ ಮಾಡಿದ್ರೆ. ಬಟ್ ಅವರು 3 ದಿವಸಕ್ಕೆ ಅಷ್ಟು ಕೊಟ್ಟಿದ್ರು. ಬಟ್ ನಾ ಪರ್ಮಿಷನಿಗೆ ಎಲ್ಲ ಖರ್ಚಿಗೆ ಅಂತ ಓಡಾಡ್ಬಿಟ್ಟು ಗಾಡಿ ಎಲ್ಲ ಕೊಟ್ಟಿದ್ರು, ಪರ್ಮಿಷನಿಗೆಲ್ಲ ಪರ್ಮಿಷನ್ ತಂದಿದ್ದೆ. ಸೊ ಹಾಗಾಗಿ ಅದೊಂದು ಬ್ರಾಹ್ಮಿ ಹೇರ್ ಆಯಿಲ್ದು ಆಮೇಲೆ ಮಾಡಬೇಕು ಅಂತ ಭಾರಿ ಟ್ರೈ ಮಾಡ್ತಾಯಿದ್ದೀನಿ. ಯಾರ್ಯಾರನ್ನೂ ಮಾಡ್ತಾರೆ, ನಮಗೆ ಸಿಗಲ್ಲ. ಲಾಸ್ಟ್ ಇಯರ್ ಒಂದು ಮಾರುತಿ ನಗರ್ ಪೊಲೀಸ್ ಸ್ಟೇಷನ್ ಅಂತ ಒಂದು ಮಾಡಿದೆ ಫಿಲಮ್ಮು, ತಮಿಳ್ ವೆಬ್ ಸೀರೀಸು. ಆವಾಗ ಮದ್ರಾಸಿಂದ ಒಬ್ಬ ಬಂದಿದ್ದ ಸ್ಟಿಲ್ ಫೋಟೋಗ್ರಾಫರ್. ಅವನು ಅದೇ ಹೇಳ್ದ, ಸರ್ ನಿಮ್ಮ ಈ ಹೇರ್ ಸ್ಟೈಲು, ಈ ಫೇಸು, ನೀವು ಮದ್ರಾಸಿಗೆ ಬಂದುಬಿಟ್ರೆ ಬೇಜಾನ ಆ್ಯಡ್ಗಳಲ್ಲಿ ಮಾಡ್ಬೋದು ಸರ್, ಒಳ್ಳೆ ಅವಕಾಶ ಇದೆ ನಿಮಗೆ ಅಂತ. ಹೌದೇನಪ್ಪ, ತಗೋ ನನ್ನ ನಂಬರು, ಯಾವ್ದಾರು ಇದ್ದರೆ ಹೇಳು, ನಿನಗೂ 10% ಕೊಟ್ಬಿಡ್ತೀನಿ. ಒಳ್ಳೆ ಅಮೌಂಟ್ ಬಂದರೆ 10, ಕಮ್ಮಿ ಅಮೌಂಟ್ ಬಂದರೆ 20%. ಓಕೆ ಅಂತ ಈ ಥರ ಡೀಲ್ ಮಾಡಿ ಕಳಿಸಿದ್ದೆ. ಅವನದು ಏನು ಫೋನು ಬರಲಿಲ್ಲ, ಏನೋ ಬರಲಿಲ್ಲ. ಆ ಹುಡುಗಿನ ನಿಮ್ಮಿಂದ ಬಿಡಿಸಿ ನಾನು ನಿಮ್ಮನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಿಡಲ್ಲ. ನೀನು ಕರ್ಕೊಂಡು ಹೋಗ್ಲಿ ಅಂತ ನಾನು ಇವಳ ಎಳ್ಕೊಂಡು ಬಂದಿರೋದು. ಈ ರಾಕ್ಲೈನಿ ಸ್ವಲ್ಪ ಇವ್ರದ್ದೆಲ್ಲ ಕನೆಕ್ಷನ್ ಇರೋದ್ರಿಂದ ಈ ಡಬ್ಬಿಂಗ್ ರೈಟ್ಸು ಅದು ಇದು ಫಿಲಮ್ ತಗೊಳಕ್ಕೆ ಹೋಗ್ತಾರಲ್ಲ, ಪ್ಲಸ್ ತಮಿಳ್ ಪಿಕ್ಚರ್ ಬೇರೆ ಮಾಡಿದ್ರಲ್ಲ ಅವರು, ಮಜಾ ಎಲ್ಲ. ಹಾಗಾಗಿ ಸಂಗೀತ ರಾಜ ಅಂತ ಧನುಷ್ ಅವ್ರ ಫಾದರ್, ಧನುಷ್ ಅಂದರೆ ನಮ್ಮ ರಜನಿಕಾಂತ್ ಅಳಿಯ, ಅವರು ಇಲ್ಲಿ ಒಂದು 10 ದಿವಸ ಶೂಟಿಂಗ್ ಮಾಡಬೇಕು. ಸ್ವಲ್ಪ ಚಿಕ್ಕ ರೋಡ್ಗಳು, ಚೇಸಿಂಗು, ಆಮೇಲೆ ಚೂರು ಮಾರ್ಕೆಟ್ ಥರ ಇರೋ ಜಾಗ, ಹಣ್ಣು ಹಂಪಲೆಲ್ಲ ಇಟ್ಕೊಂಡಿರೋದು, ಸ್ವಲ್ಪ ಬ್ರಾಡ್ ಆಗಿರೋ ರೋಡು, ಚೇಸಿಂಗಿಗೆ ಇಂಥದ್ದೆಲ್ಲ ತೋರಿಸಪ್ಪ ಅಂದ್ಬಿಟ್ಟು ಅವಾಗ ರಾಕ್ಲೈನ್ ಕಂಪ್ನಿ ಕೆಲಸ ಮಾಡ್ತಾಯಿದ್ದೆ ನಾನು ಮ್ಯಾನೇಜರಾಗಿ. ನಮ್ಮ ಹುಡುಗ ನಾನೇ ಕಳಿಸ್ತೀನಿ, ಕರ್ಕೊಂಡೋಗಿ ಅಂತ ಅಂದರು. ಸರಿ, ಅವ್ರ ಜೊತೆ ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ಕಡೆ. ಸೊ ಎಲ್ಲೇ ಹೋಗಲಿ ಇವರು ಕ್ಯಾಮ್ರಾ ತಂದಿದ್ರು, ವಿಡಿಯೋ ಮಾಡೋದು, ಫೋಟೋ ಹೊಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು ಇವ್ರ ಕಡೆ ಕ್ಯಾಮ್ರಾಮ್ಯಾನು. ಆವಾಗ ಕೆಲವ್ರು ಗುರುತಿನವ್ರೆಲ್ಲ ಬಂದು, ಏನು ಸರ್ ಶೂಟಿಂಗ್ ಪ್ಲ್ಯಾನಿಂಗಾ ಅನ್ನೋರು. ಕಾರತ್ತು ಕೂತ್ಕೊಳ್ಳೆ ಒಂದಿಬ್ಬರು ಪೊಲೀಸ್ನವ್ರು ಬಂದರು. ನಮಸ್ಕಾರ ಸರ್, ಶೂಟಿಂಗ ಸರ್? 4-5 ಕಡೆ ನೋಡ್ರು, ಯಾರ್ಯಾರೋ ಬರ್ತಾರೆ, ಮಾತಾಡಿಸ್ತಾರೆ, ಶೂಟಿಂಗ್ ಅಂತಾರೆ. ಇವ್ರು ನೋಡ್ರಿ ಮ್ಯಾನೇಜರು, ಇವ್ನು ಯಾಕೆ ಮಾತಾಡಿಸ್ತಾರೆ ಇವರು ಅಂದ್ಬಿಟ್ಟು ಅವ್ರು ಸಂಗೀತ ರಾಜ ಕೇಳಿದ್ರು. ಇನ್ನು ಎಲ್ಲರೂ ಒಂದು ಐಡೆಂಟಿಫೈ பேசுகிறாரு ಮ್ಯಾನೇಜರ್ಗೆ, ಅವಳ ಫೇಮಸ್ ಹಂಗೆ ಮ್ಯಾನೇಜರು ಅಂದರು. ಮ್ಯಾನೇಜರ ಫೇಮಸ್ ಇಲ್ಲ ಸರ್, நான் இங்கே நடிகர் சார், நான் ஆக்ட் பண்ணியிருக்கேன், நிறைய பிக்சர் பண்ணியிருக்கேன் சார். அப்படியா, சொல்லக்கூடாதா? என்ன சார் நீங்கள்? ஐயோ, ಓನ್ಲಿ ಮ್ಯಾನೇಜರ್ ನೆನೆಸಿರಿಂದೋನು. ಪರವಾಗಿಲ್ಲ ಸರ್, ರಾಕ್ಲೈನ್ ಕಂಪ್ನಿಲಿ ಮ್ಯಾನೇಜರಾಗೆ ಮಾಡ್ತಾ ಇರೋದು, ಪ್ರೊಫೆಷನ್ನು ಮ್ಯಾನೇಜರೇ. ಆ್ಯಕ್ಟ್ರ್ ಆಗಬೇಕು ಅಂತ ಬಂದು ಮ್ಯಾನೇಜ್ಮೆಂಟಿಗೆ ಸೇರಿಕೊಂಡು ಸಿನಿಮಾಗಳು ಮಾಡ್ತಾಯಿದ್ದೀನಿ, ತುಂಬ ಸಿನಿಮಾ ಮಾಡಿಬಿಟ್ಟಿದ್ದೀನಿ ಸರ್ ಆಲ್ರೆಡಿ. ನಿಮಗೆ ಅವ್ರ ಕ್ಯಾರೆಕ್ಟರ್ ನಮ್ಮ ಪಿಚ್ಚಲ್ಲಿ ಪುಣಂಗೋ, ನಮ್ಮ ಧನುಷ್ಗೆ ಚಿಕ್ಕಪ್ಪ ಅಂತ ಅಲ್ಲೇ ಇಮಿಡಿಯೇಟ್ ಶಾಂಕ್ಷನ್. ಯಾವ ಫಿಲ್ಮು ಅದು? ಡ್ರೀಮ್ಸ್ ಅಂತ ಹೇಳ್ಬಿಟ್ರು. ಸರಿ, ಎಲ್ಲ ಕಡೆ ತೋರಿಸ್ದೆ, ಕೆಲವೆಲ್ಲ ನೋಟ್ ಮಾಡ್ಕೊಂಡ್ರು. ನಾವು ಹೋಗ್ಬಿಟ್ಟು ನಿಮಗೆ ಯಾವನಿಂದ ಪ್ಲ್ಯಾನಿಂಗು ಪರ್ಮಿಷನ್ ಹಾಕೋದಕ್ಕೆ ಎಲ್ಲ ಹೇಳ್ತೀವಿ ನಾವು ಅಂದ್ಬಿಟ್ಟು ಖರ್ಚಿಗೆ ಇಟ್ಕೊ ಅಂತ ಒಂದು 5,000 ರೂಪಾಯಿ ಕೊಟ್ಬಿಟ್ಟು ಹೊರಟೋದ್ರು.
ಆಮೇಲೆ ಎಷ್ಟು ದಿನ ಆದರೂ ಪರ್ಮಿಷನ್ಗೂ ಕೊಡಲಿಲ್ಲ, ಏನೂ ಇಲ್ಲ. ಅದು ಐಡಿಯಾನೇ ಚೇಂಜ್ ಆಗೋಗಿದೆ. ಅಂದರೆ ಇಲ್ಲಿ ಮಾಡೋದು ಬೇಡ ಅಂದ್ಬಿಟ್ಟು ಬೇರೆ ಕಡೆ ಏನೋ ಪ್ಲ್ಯಾನ್ ಮಾಡ್ಕೊಂಡು, ಬಟ್ ನನಗೆ ಪ್ರಾಮಿಸ್ ಮಾಡಿದಂಗೆ ಜ್ಞಾಪಕ ಇಟ್ಕೊಂಡವರು ಫೋನ್ ಮಾಡಿದ್ರು ನನಗೆ, ಹಿಂಗೆ ನೆಕ್ಸ್ಟ್ ವೀಕ್ 4 days ಫ್ರೀ ಇಚ್ಕೊಂಗೋ ಅಂದರು. ನೆಕ್ಸ್ಟ್ ವೀಕ್ ಫ್ರೀನೇ ಇದ್ದೀನಿ ಸರ್, ಇಂಥ ಅಡ್ರೆಸ್ಸು ಬಂದ್ಬಿಡು ಅಂದರು. ಹೋದೆ, ನಂಬರೆಲ್ಲ ಕೊಟ್ಟಿದ್ರು, ಬಂದ್ಬಿಟ್ಟು ಕರ್ಕೊಂಡು ಹೋದ ಅವನು ರೈಲ್ವೆ ಸ್ಟೇಷನಿಂದ ಡ್ರೈವರು. ಒಳ್ಳೆ ರೂಮ್ ಹಾಕ್ಕೊಟ್ರು, AC ರೂಮು. 4 ದಿವಸ ಅವ್ರು ಚಿಕ್ಕಪ್ಪನ ಪಾತ್ರ ಮಾಡಿಬಿಟ್ಟು ಒಳ್ಳೆ ಅಮೌಂಟ್ ಕೊಟ್ಟರು, ತಗೊಂಡು ವಾಪಸ್ ಬಂದೆ. ಹಂಗೆ ಕಂಟಿನ್ಯೂ ಆಗತ್ತೇನೋ ಅಲ್ಲಿ ಒಳ್ಳೆ ಪಾತ್ರಗಳು ಅಂದ್ಕೊಂಡೆ. ಆ ಪಿಕ್ಚರ್ ಚೆನ್ನಾಗಿ ಓಡಲಿಲ್ಲ, ಫೇಲ್ಯೂರ್ ಆಗೋಯ್ತು ಅದು ಡ್ರೀಮ್ಸ್. ಬಟ್ ನಾನು ಒಂದು ಮುಟ್ಟಾಳು ಕೆಲಸ ಮಾಡ್ಬಿಡ್ತಿದ್ದೆ. ನಾನು ಧನುಷ್ನ ಹೆಚ್ಚಿಗೆ ನೋಡಿಲ್ಲ. ಯಾವುದೋ ಒಂದು ಹಿಟ್ ಆಯಿತು ಒಂದು ಸಾಂಗ್ ಗೊತ್ತಾ, ಸಣ್ಣಗಿದ್ದ ಅವಾಗ, ಮನ್ಮಥ ರಸ ಅದು ಅದನ್ನ ನೋಡಿದ್ದೆ ಒಂಚೂರು. ಅದು ಟಿವಿಲಿ ನೋಡಿದ್ದು, ದೊಡ್ಡ ಸ್ಕ್ರೀನಲ್ಲೂ ನೋಡಿಲ್ಲ. ಇಲ್ಲಿ ನಾನು ಸೆಟ್ಟಿಗೆ ಹೋದ್ನಲ್ಲ, ಮೇಕಪ್ ಎಲ್ಲ ಹಾಕ್ಕೊಂಡು ಸೆಟ್ಟಿಗೆ ಹೋದ ಕೂಡಲೇ ಆಮೇಲೆ ಹೋಗಿ ಬೇಗ ರೆಡಿ ಆಗ್ಬಿಟ್ಟು 7:15 ಬರೋಕ್ಕೆ ಹೇಳ್ಬಿಟ್ಟಿದ್ರು. 9 ಗಂಟೆ ಸರಿಯಾಗಿ ಒಬ್ಬ ಹುಡುಗ ಬಂದ. ಏನೆಲ್ಲ ಓಡೋದ್ರು, 3-4 ಜನ ನಿಂತ್ಕೊಂಡ್ರು. ಒಬ್ಬ ಬಟ್ಟೆ ಕೊಟ್ಟ, ಇನ್ನೊಬ್ಬ ಇದು ಮಾಡ್ದ. ಇಲ್ಲ, ಯಾರೀ ವ್ಯಕ್ತಿ ಇವನು ನೋಡ್ರಿ, ಅವನೇ ಧನುಷು. ನನಗೆ ಗೊತ್ತಿಲ್ಲ ಯಾರದು ಆರ್ಟಿಸ್ಟ್ ಅಂದರೆ. ಸರ್ ಇನ್ನೂ ಸರ್ ಹಿಂಗೆ ಇಪ್ಪಡಿ ಕೇಕರಿಗೆ ಅವ್ರದ್ದು ಧನುಷ್ ಸರ್ ಹೀರೋ. ಅಯ್ಯೋ ಸದ್ಯ ನಾನು ಬೇರೆ ಯಾರಾದ್ರಿಗೂ ಕೇಳಲಿಲ್ವಲ್ಲಪ್ಪ, ಇವನು ನನ್ನ ಪರಿಚಯದವನೇ ಇದ್ದ ಒಬ್ಬ, ಅವ್ನು ಕೇಳದೆ ಬಚಾವಾಯಿತು. ಇಲ್ಲ ಅದು ಏನು ಅಂದ್ಕೊಂಡ್ರು, ಹೀರೋನೇ ಗೊತ್ತಿಲ್ಲ ಅಂದರೆ. ಸೊ ಹಂಗಾಗಿ ನನಗೆ ಆ ಧನುಷ್ನ ಹೆಚ್ಚಿಗೆ ಮಕ್ಕ ಫೆಮಿಲಿಯರ್ ಇರಲಿಲ್ಲ. ಇವಾಗ ಒಂಚೂರು ಮೋಲ್ಡ್ ಆಗಿದೆ ಫೇಸೆಲ್ಲ. ಅವಾಗ ಸಣ್ಣಗೆ ಒಂಥರ ಇದ್ದ ಅವಾಗ ಈ ಡ್ರೀಮ್ಸ್ ಮಾಡುವಾಗ. ಸೊ ಹಂಗಾಗಿ ಅದೊಂದು ತಮಿಳು ಪಿಕ್ಚರ್ ಮಾಡಿಬಿಟ್ಟು ಬಂದೆ. ಅದಾದಮೇಲೆ ಏನೋ ಕ್ಲಿಕ್ ಆಗತ್ತೆ ಅಂದ್ಕೊಂಡೇ ಆಗಲಿಲ್ಲ. ಏನು ಮಾಡೋದು, ಪ್ರಕಾಶ್ ರೈತರ ಆಗ್ಬೋದಾಯ್ತು ನೀವು. ಏನು ಮಾಡೋದು, ಪ್ರಕಾಶ್ ರಾಜ್ ಥರನೂ ಆಗಲಿಲ್ಲ, ನಮ್ಮ ಇವನು ಕೋಕಿಲ ಮೋಹಂತನೂ ಆಗಲಿಲ್ಲ, ಚರಣ್ ರಾಜ್ ಥರನೂ ಆಗಲಿಲ್ಲ, ಅರ್ಜುನ್ ಸರ್ಜನೂ ಆಗಲಿಲ್ಲ. ಅಷ್ಟೇ ಅವ್ರವ್ರ ಯೋಗ ಅವರಿಗೆ. ಚಾರು ಕುಟ್ಟಿಗೆ ಎಣ್ಣ ಇಡ್ತು. ಕುಂಕುಮ ತಂದ ಸೌಭಾಗ್ಯ, ಅದು ನಾನೇ ಮ್ಯಾನೇಜರ್ ಕಮ್ ಆರ್ಟಿಸ್ಟ್ ಅದರಲ್ಲಿ. ಅದು ಕುಂಕುಮ ತಂದ ಸೌಭಾಗ್ಯ. ವಿಠಲ್ ಕುಮಾರ್ ಅಂತ ಅವರು ಪ್ರೊಡ್ಯೂಸರ್. ಅವ್ರದ್ದು ಇದರದ್ದು ರೇಷ್ಮೆ ನೆಯ್ಯೋದು ಮಿಷನ್ನು ಎಲ್ಲ ಇದು ಚಿಕ್ಕಪೇಟೆಯಲ್ಲಿ ಇತ್ತು. ಓಹೋ, ಸಿಲ್ಕ್ ಮರ್ಚೆಂಟು. ಅವರು ಯಾರು ಹೇಳಿದ್ರಂತೆ, ನಿಮಗೆ ರೀಸನಬಲ್ ಆಗಿ ಮಾಡಿಕೊಡ್ತಾನೆ ಹುಡುಗ, ಅವನ್ನೇ ಹಾಕ್ಕೊಳ್ಳಿ ಅಂತ. ಕಡೆಗೆ ಅವರು ಬಂದು ಅಪ್ರೋಚ್ ಮಾಡಿದ್ರು, ನಾನೇ ಮಾಡಿದೆ. ಅದನ್ನ ಮಾಡುವಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಶಿಫ್ಟ್ ಆದವು. ಮೈಸೂರಿನಲ್ಲಿ ಶ್ರೀನಾಥ್ ಅವ್ರದ್ದು, ರತ್ನಾಕರ್ರು, ನಾವು ಎಲ್ಲರದ್ದು ಕೆಲವು ಸೀನ್ಗಳಿತ್ತು. ನಮ್ಮನ್ನು ಅವರ ಗ್ರೂಪಲ್ಲಿ ನಾವೆಲ್ಲ ಟಾಂಗ ಓಡಿಸೋರು. ಆ ಗ್ರೂಪಲ್ಲಿ ನನಗೂ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ರು. ಲಲಿತ್ ಮಹಲ್ ಪ್ಯಾಲೇಸ್ ಎದುರುಗಡೆನೇ ದೊಡ್ಡ ಫೀಲ್ಡ್ ಇದೆ, ಅಲ್ಲೆಲ್ಲ ಇದು ಪ್ರಾಕ್ಟೀಸು. ರೇಸು ಅದರದ್ದು ಹೋಗೋದು, ಟಾಂಗ ಓಡಿಸ್ಕೊಂಡು. ಅಲ್ಲೊಂದು ಚಿಕ್ಕ ಫೈಟ್ ಬೇರೆ ಇದೆ. ಸರಿ, ನನಗೆಲ್ಲ ಮೇಕಪ್ ಎಲ್ಲ ಹಾಕಿ ಎಲ್ಲ ಇದು ಮಾಡಿದ್ರು. ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ ನನಗೆ. ಸರ್ ತುಂಬ ರಿಚ್ ಆಗೋಯ್ತಲ್ಲ ಈ ಹುಡುಗ ಈ ಪಾತ್ರಕ್ಕೆ, ಅಂದರೆ ಟಾಂಗ ಓಡಿಸೋನ್ ಥರ ಇಲ್ಲ ಇವನು, ಒಳ್ಳೆ ಹೀರೋ ಥರ ಕಾಣಿಸ್ತಾ ಇದ್ದಾನೆ, ಸ್ವಲ್ಪ ಒಂಚೂರು ಗೆಟಪ್ ಚೇಂಜ್ ಮಾಡಿ. ಆಯ್ತಪ್ಪ, ಡಲ್ ಮಾಡ್ರಪ್ಪ, ಯಾರು ಬೇಡ ಅಂತಾರೆ ಅಂಥೇಳಿ ಫುಲ್ಲು ಮೇಕಪ್ ಎಲ್ಲ ಅಳಿಸಿ, ಆಮೇಲೆ ಒಂಚೂರು ಕಪ್ಪೆಲ್ಲ ಅಲ್ಲಿ ಇಲ್ಲಿ ಬಳಿದು ಡಲ್ ಮಾಡಿ ಮುಖನ, ಆಮೇಲೆ ಲುಂಗಿ ಎಲ್ಲ ಚೇಂಜ್ ಮಾಡಿಸಿ ಆಮೇಲೆ ಬಿಟ್ಟರು. ಟಾಂಗ ಓಡಿಸ್ಕೊಂಡು ಓಡೋದು ಎಲ್ಲ. ಟಾಂಗದಿಂದ ಬೀಳ್ತೀವಿ ನಾವು, ಜಂಪ್ ಮಾಡೋ ಥರ ಸ್ಕಿಡ್ ಆಗಿ ಹೋಗುತ್ತೆ. ಆವಾಗ ಪಂಚೆ ಎಲ್ಲ ಮೇಲೆ ಕೊಟ್ಟಾಯಿತು, ಚಡ್ಡಿ ಎಲ್ಲ ಕಾಣಕ್ಕೆ ಶುರು ಆಯಿತು. ನನಗೆ ಈ ಕಂಟಿನ್ಯೂಟಿ ಎಷ್ಟು ಲೆಕ್ಕಾಚಾರ ನಂದು ಅಂದರೆ, ಮಾನೇಸ ಮತ್ತೆ ಫೈಟ್ ಇದೆ, ಮತ್ತೆ ಏನಾರು ಒಂದು ಶಾರ್ಟ್ ತೆಗೆದ್ರು, ಕಾಮಿಡಿ ಫೈಟ್ ಬೇರೆ ಅಂತ ಹೇಳಿದ್ದಾರೆ. ಶಿವಯ್ಯ ದೊಡ್ಡ ಮಾಸ್ಟ್ರು ಅವಾಗ. ಶಿವಯ್ಯ, ಅವಾಗ ಏನಾರ ಮತ್ತೆ ಕಾಮಿಡಿ ಎಫೆಕ್ಟ್ ಅಂತ ಏನಾರು ತೆಗೆದುಬಿಟ್ರೆ ಕಂಟಿನ್ಯೂಟಿ ಕಾಚ ಕಂಟಿನ್ಯೂಟಿ. ಯಪ್ಪ, ಅದನ್ನು ಲೆಕ್ಕಾಚಾರ ಹಾಕ್ಕೊಂಡು ರಾತ್ರಿ ವಾಶ್ ಮಾಡಿ ನಾನು ಫ್ಯಾನ್ನ ಇದಕ್ಕೆ ಇಟ್ಕೊಂಡು ವಾಶ್ ಮಾಡಿ ಒಣಗಿಸ್ಕೊಂಡು ಬೆಳಗ್ಗೆ ಅದನ್ನೇ ಹಾಕ್ಕೊಂಬಂದೆ. ಸೇಮ್ ಕಾಚ ಸೂಪರ್. ನೋಡಿದ್ರೆ ಫೈಟ್ ಮಾಡ್ತಾ ಮಾಡ್ತಾ ಜಾರ್ಜ್ ಸಿಂಗ್ ಒದಿತಾನೆ, ಎಳ್ಕಣಿಗೆ ಇದು ಮಾಡ್ತಿರ್ತಾನೆ, ನಾನು ಅಂತ ನಡ್ಕೊಂಡು ಮಾಡ್ತಾಯಿರ್ತೀನಿ, ಪಂಚೆ ಉದ್ರೋಗ್ಬೇಕು ಅಂದ್ಬಿಟ್ಟ ಶಿವಯ್ಯ. ಕಾಮಿಡಿ ಎಫೆಕ್ಟ್. ಅಮ್ಮ நேற்று ஷாட் யூஸ் பண்ணலான்னா ಚಡ್ಡಿ என்ன பண்ணுறது ಅಂದರು. ಬಿದ್ದಿದ್ದಿತ್ತಲ್ಲ ಶಾರ್ಟ್ ಯೂಸ್ ಮಾಡಬೇಕು ಅಂದರೆ ಚಡ್ಡಿಗೆ ಏನು ಮಾಡಲಿಲ್ಲ ಅಂತ. ಕವಲಪಡ ಸರ್, ಅದೇ ಚಡ್ಡಿ ಪೊಟ್ಟು ಬಂದಿರಕೆ ಅಂದೆ. ಇದನ್ನು ಎತ್ಬಿಟ್ಟು ಲುಂಗಿ ಹಾಕಿದ್ರಲ್ಲ,
ಅದೇ ಫೋಟೋ ಒಂದಿರಕ್ಕೆ ಸರ್ ಅಂದೆ. ನಾನು ಸರ್ ನಿಂಗೆ ಬಾ ಇಲ್ಲೇನ ಅಂದ ಶಾರ್ಟು ಇಲ್ಲ ಹಿಂದೆ ಶಾರ್ಟಿಗೆ ಕ್ಯಾನ್ಸಲ್ ಮಾಡೋಣ. ವೆರಿ ಗುಡ್ ಅಂದ. ಹಾಗೆ ನಾವು ಒಂಚೂರು ಸಿಕ್ಸ್ತ್ ಸೆನ್ಸು ಏನೋ ಕೆಲಸ ಮಾಡಿ ಕಾಮಿಡಿ ಏನಿದ್ದಾರೆ ಎಲ್ಲಿ ಯಾವ ಥರ ತೆಗಿತಾರೋ ಇವತ್ತಿಲ್ಲಿ ಒಂದು ಶಾರ್ಟಲ್ಲಿ ಬಿದ್ದೋಗಿದ್ದೀನಿ, ಸೊ ಅದೇ ಕಾಚೆ ಇರಲಿ ಅಂದ್ಬಿಟ್ಟು ನಾನು ರಾತ್ರಿ ಎಲ್ಲ ವಾಶ್ ಮಾಡಿ ಒಣಗಿಸ್ಕೊಂಡು ಹಾಕ್ಕೊಂಬಂದಿದ್ರಿಂದ ಅದು ವರ್ಕೌಟ್ ಆಯ್ತು ಅಲ್ಲಿ. ಈಗ ಇದೆಯಾ ಶಾರ್ಟ್ ಅದು? ಇದೆ. ಕುಂಕುಮ ತಂದ ಸೌಭಾಗ್ಯ ಅಂದರೆ ಅದು ನನಗೆ ಫುಲ್ಲು ನೆನಪಿಲ್ಲ, ಈಗ ಬಿದ್ದೋಗಿರೋದು ನೋಡ್ರೆ ಗೊತ್ತಾಗತ್ತೆ ಸಿನಿಮಾ ಹಂಗೆ ಓಡಿಸ್ಕೊಂಡು ಹೋಗಿ. ಬಟ್ ನಿಮ್ಮ ಕಾಚ ಕಾಣುತ್ತೆ. ಹಾಂ, ಹಾಗಾಗಿ ಕುಂಕುಮ ತಂದ ಸೌಭಾಗ್ಯ ಪಾತ್ರನೂ ಮಾಡಿಸಿರೋ. ಆಮೇಲೆ ನನ್ನ ಕೆಲಸ ನೋಡೋರು ಖುಷಿನೂ ಆಯ್ತು ಅವ್ರಿಗೆ. ಮಾತಾಡೋಕ್ಕಿಂತ ಪಾಪ ಅವರೊಬ್ಬರೇ ಖುಷಿಯಾಗಿ ಇನ್ನೂ ಒಂದು 500 ಎಕ್ಸ್ಟ್ರಾ ಸೇರಿಸ್ಕೊಟ್ಟಿದ್ರು. ಒಳ್ಳೆ ಕೆಲಸಕಾರ ಕಣಯ್ಯ ನೀನು ಏನೋ ಅಂದ್ಕೊಂಡಿದ್ದೆ ಅಂಥೇಳಿ. ಬಟ್ ಅವಾಗ ನಾನು ಆ್ಯಕ್ಟಿಂಗ್ ಹುಚ್ಚಿದ್ದಿದ್ದರಿಂದ ಬಿಗಿನಿಂಗ್ ತಾನೇ ಅವಾಗ ಸಪ್ರೇಟಾಗಿ ಕೊಡಿ ಸರ್ ಅಂತ ಏನು ಕೇಳಿರಲಿಲ್ಲ ಪಾತ್ರಕ್ಕೆ. ಹಾಗಾಗಿ ಮ್ಯಾನೇಜ್ಮೆಂಟಿಗೆ ಮಾತಾಡಿದ್ದಲ್ದಲ್ಲೇ ಒಂಚೂರು ಸೇರಿಸ್ಕೊಟ್ರು, ಇಟ್ಕೊಳ್ಳೆಯ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದೊಂದು ಕುಂಕುಮ ತಂದ ಸೌಭಾಗ್ಯ ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತದು. ಆ ಫಿಲಮ್ ಓಡ್ತಾ? ಫಿಲಮ್ಮು ಓಡ್ತು, ಬಟ್ ಹಿಟ್ಟೇನಾದಂಗಿಲ್ಲ ಅದು. ನಾವು ಊಟಿಗೆ ಹೋಗಿದ್ದು ಅನಂತ್ ನಾಗ್ ಸಾರು ಮತ್ತು ನಮ್ಮ ಶಂಕರ್ ಭಟ್ ಆರ್ಟಿಸ್ಟು. ಶಂಕರ್ ಭಟ್ ಅಂದರೆ ಉಷ್ ಪಿಕ್ಚರ್ ಇದಾರಲ್ಲ ಹಾಂ ಅವರು. ಸೊ ಎಲ್ಲ ಆಯಿತು. ಒಂದು ವಾರ ಏನೋ ಶೂಟಿಂಗ್ ಮಾಡಿದ್ವು. ನಾಳೆ ಪ್ಯಾಕಪ್ ಅನ್ನುವಾಗ ಸರ್ ರೂಮ್ಸ್ದೆಲ್ಲ ನಾಳೆವರೆಗೂ ಕ್ಲಿಯರ್ ಮಾಡಿಬಿಡಿ ಸರ್ ಅಂದ ಹೋಟ್ಲನ್ನು. ಇವ್ರ ಹತ್ರ ಸಹ ದುಡ್ಡು ಕಮ್ಮಿ ಇತ್ತು. ಯಾರು ಪ್ರೊಡ್ಯೂಸರ್ ಅಂತಲೂ ಮರ್ತೋಗ್ಬಿಟ್ಟಿದೆ ನನಗೆ. ಆಯ್ತು ಸರ್ ರೆಡಿ ಮಾಡಿ ಅಂದು ಪ್ರೊಡ್ಯೂಸರ್ ಕೇಳಿದ್ರೆ ಇಲ್ಲ ನಾನು ಹೋಗ್ಬಿಟ್ಟು ಕಳಿಸ್ಕೊಡ್ತೀನಿ ಅಂದ್ಬಿಟ್ರು. ಅವ್ರು ಮುಂದೆ ಹೊರಟ್ಬಿಟ್ರು. ಇದು ಚಿಲ್ಲರೆ ಪಲ್ರೆ ಇದು ಡೀಸೆಲ್ಗೆ ಅದಕ್ಕೆ ಇದಕ್ಕೆ ಅವ್ರನ್ನ ಕಳ್ಸೋಕ್ಕೆ ಅಂದ್ಬಿಟ್ಟು ಕೊಟ್ಬಿಟ್ರು. ಈ ಜನ್ರೇಟ್ರ್ನವರು ಪಂಡ್ರೇಟ್ನವರು ಅವರೆಲ್ಲ ಹೆಂಗೂ ಬೆಂಗಳೂರಲ್ಲಿ ಇದು ದುಡ್ಡು ನಮಗೆ ಸಿಗೋಲ್ಲ ಅಂದ್ಬಿಟ್ಟು ಡೀಸೆಲ್ಗೆ ಇಸ್ಕೊಂಡು ಹಂಗೆ ಹೊಟ್ಬಿಟ್ರು. ಇಲ್ಲಿ ರೂಮಲ್ಲಿ ಲಾಕ್ ಆದವ್ರು ನಾನು, ಅನಂತ್ ಸಾರು ಮತ್ತು ಶಂಕರ್ ಭಟ್. ಬಿಡ್ತಾ ಇಲ್ಲ ನಮ್ಮನ್ನು. ಸರಿ ನಾನು ಕಡೆಗೆ ಹೋಗಿ ಅವನ್ನ ರಿಕ್ವೆಸ್ಟ್ ಮಾಡಿದೆ, ಯಾಕೆ ಯೋಚನೆ ಮಾಡ್ತೀಯ, ನಾನು ಇದ್ದೀನಲ್ಲ ಇಲ್ಲಿ, ಹೆಂಗಾರ ಮಾಡಿ ನೀನು ಸೆಟ್ಲ್ ಮಾಡಿಬಿಟ್ಟು ನಾನು ಹೊರಗಡೆ ಹೋಗೋದು, ನಾನು ಬಿಡಲೇ ಬೇಡ ಹೋಟ್ಲಿಂದ ಹೊರಗಡೆ, ಇಲ್ಲೇ ಫೋನಲ್ಲೆಲ್ಲ ವ್ಯವಹಾರ ಮಾಡಿಬಿಟ್ಟು ಅವಾಗೆಲ್ಲ ಬರೀ STD ಪ್ಲಸ್ ಟ್ರಂಕ್ ಕಾಲ್ಗಳು ಅಷ್ಟೇ ಮಾಡಿಬಿಟ್ಟೆ ನಿಂಗೆ ಹೋಗ್ತೀನಿ ನಾನು. ಫಸ್ಟ್ ಅವ್ನು ಬಿಟ್ಬಿಟ್ಟು ದೊಡ್ಡ ಸ್ಟಾರ್ ಅವರು ಅಂತ ಹೇಳ್ಬಿಟ್ಟು ಅನಂತ್ ನಾಗನ ಬಿಡಿಸ್ಬಿಟ್ಟೆ. ಆಮೇಲೆ ಇವನು ಒಳಗೆ ಶುರು ಮಾಡ್ದ ಶಂಕರ್ ಭಟ್. ನನಗಿದು ಮರೆತೇ ಹೋಗ್ಬಿಟ್ಟಿತ್ತು ಇನ್ಸಿಡೆಂಟು. ಶಂಕರ್ ಭಟ್ಟೆ ಜ್ಞಾಪಿಸಿದ್ದು ನನಗೆ. ಸರ್ ನಾವು ಒದ್ದಾಡ್ತಾ ಇದ್ದು, ಅವನು ಬೇರೆ ಅವಾಗ ಯುಕೋ ಬ್ಯಾಂಕಲ್ಲಿ ಆಫೀಸರ್ ಆಗಿದ್ದ. ಬ್ಯಾಂಕ್ ರಜಾ ಇಲ್ಲ ಸರ್, ನಾನು 5 ದಿವಸ ಅಂತ ಹೇಳಿ ಬಂದಿದ್ದೆ, ಇವಾಗೆಲ್ಲ 6 ದಿವಸ ಕಳೆದೋಯ್ತು, ಇನ್ನು ಮತ್ತೆ ಉಳಿಸ್ಕೊಂಬಿಟ್ರೆ ಹೆಂಗೆ ಸರ್, ಹೆಂಗಾರ ಮಾಡಿ ಕಳಿಸ್ಕೊಟ್ಬಿಟ್ಟು ಸರ್ ಇವ್ರನ್ನ ಬಿಟ್ಬಿಡಿ ಸರ್, ಇವರೊಬ್ಬರನ್ನ ಇಟ್ಕೊಂಡು ಏನು ಮಾಡ್ತಾರೆ, ನಾನು ಇದೀನಲ್ಲ ಸರ್ ಅಂತ ಮತ್ತೆ ರಿಕ್ವೆಸ್ಟ್ ಮಾಡಿ ಶಂಕರ್ ಭಟ್ನ ಕಳಿಸ್ಕೊಟ್ಟಿದ್ದೆ. ಆಮೇಲೆ ನಾನು 3 ದಿವಸ ಕೊಳೆ ಅಲ್ಲಿ ಏನು ಮಾಡ್ತೀರಿ 3 ದಿನ? ಆಮೇಲೆ ಕಳಿಸ್ಕೊಟ್ರು ಅವ್ರು ಏನೇನೋ ಮಾಡಿ. 3 ದಿವಸ ಆದಮೇಲೆ ಆಮೇಲೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಿಸಿ ಅವನಿಗೆ ಅಷ್ಟೆಲ್ಲ ದುಡ್ಡಿಲ್ಲ ಕಮ್ಮಿ ಕಳಿಸ್ಯಾರೆ ಏನೋ ಮಾಡಪ್ಪ. ಆಮೇಲೆ ಈ 3 ಡೇಸ್ ನನ್ನ ಕೊಳೆ ಹಾಕಿದ್ದು ನೀನು ತಾನೇ, ಅದನ್ನೆಲ್ಲ ರೂಮ್ ಬಾಡಿಗೆ ಬಿಟ್ಬಿಡು. ನಾನು ಹೇಳ್ದು ಕೊಡ್ತೀವಿ ಅಂತ ಕೇಳಲಿಲ್ಲ ನೀನು ಅಂಥೇಳಿ ಅದನ್ನೆಲ್ಲ ಡಿಸ್ಕೌಂಟ್ ಮಾಡಿಸಿ ಹೆಂಗೋ ಮಾಡಿ ಕಡೆಗೆ ವಾಪಸ್ ಬಂದಿದ್ದೆ. ಹಾಗಾಗಿ ಅದೊಂದು ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಮರೆಯೋಂಗೆ ಇಲ್ಲ. ಹಾಂ, ಆ ಥರ ಆಗ್ಬಿಡ್ತಾವೆ ಕೆಲವು ಸಲ. ಅಲ್ಲ ಈ ಪ್ರೊಡ್ಯೂಸರ್ಸ್ ಅದೆಲ್ಲ ಕ್ಲಿಯರ್ ಮಾಡಿ ಹೋಗಲ್ವಾ? ಮಾಡ್ಬೇಕು ತಾನೆ ಅವರು. ಮತ್ತು ಏನು ಸಿನಿಮಾ ಮಾಡ್ತಾ ಇವ್ರಲ್ಲ ನೋಡಿ, ನಾವು ಈ ಒಂದು ಯಾವುದು ವಿಷ್ಣುವರ್ಧನ್ದು ತಂಗಿರದ್ದು ಇದೆಯಲ್ಲ, ಯಾವುದದು ಸಿರಿವಂತ, ಅದಕ್ಕೆ ವೈಜಾಗಿಗೆ ಹೋಗಿದ್ದು ನಾವು, ವಿಜಯವಾಡ ಶೂಟಿಂಗ್ಗೆ. ಅವಾಗ ಹಂಗೆ ನಾಡ್ದು ಪ್ಯಾಕಪ್ಪಿಗೆ ಎಷ್ಟೆಷ್ಟು ಬೇಕೆಲ್ಲ ಲೀಸ್ಟ್ ರೆಡಿ ಮಾಡು ಅಂದರು ರಕ್ಲಿನ್ ಸರ್. ನಾನು ಹೆಂಗೋ ಲೆಕ್ಕ ಹಾಕಿ ಪ್ಲಸ್ ರೂಮ್ದು ಎಷ್ಟಾಗ್ಬೋದು ಅಂತೆಲ್ಲ ಕರೆಕ್ಟ್ ಅವ್ರನ್ನ ಕೇಳಿ ಅದಕ್ಕೊಂಚೂರು ಮಾರ್ಜಿನ್ ಇಟ್ಕೊಂಡು, ಯಾಕೆಂದರೆ ಊಟ ತಿಂಡಿಲ್ಲ ಒಂಚೂರು ಜಾಸ್ತಿ ಆಗ್ಬಿಟ್ರೆ ಅಪ್ರಾಕ್ಸಿಮೇಟಾಗಿ ಹಾಕ್ತಾಯಿದ್ದೀವಿ. ಇವರೊಂದು 500 ರೂಪಾಯಿ ತಿನ್ಬೋದು, ಇವರೊಂದು 1000 ರೂಪಾಯಿ ತಿನ್ಬೋದು ಅಂತ. ಅದಕ್ಕಿಂತಲೂ ಜಾಸ್ತಿ ಆಗೋಯ್ತು. ಅವಾಗ ಏನು ಮಾಡಬೇಕು, ಎಲ್ಲ ಹಾಕಿದ ಮೇಲೆ ಒಂದು 10% ಎಕ್ಸ್ಟ್ರಾ ಅಂತೆಲ್ಲ ಹಾಕಿ, ಸರ್ ನಮಗೆ ಇಲ್ಲಿಂದ ಹೊರಡೋದ್ರೊಳಗೆ ನಮಗೆ ಒಂದು 8 ಲಕ್ಷ ರೂಪಾಯಿ ಇದ್ರೆ ಸಾಕು ಸರ್ ಅಂತೆಲ್ಲ ಹೇಳಿದ್ದೀನಿ. ಆದರೂ ಸರಿಯಪ್ಪ ಒಂದು 8.25 ಇಟ್ಕೊಂಡಿರು ಅಂತ ಕೊಟ್ಬಿಟ್ರು. ಒಂದು ಕಡೆಯಿಂದ ಕ್ಲಿಯರ್ ಮಾಡ್ಕೊಂಬರ್ತೀನಿ, ಇನ್ನೂ ಒಂದು 25-30 ಸಾವಿರ ರೂಪಾಯಿ ಹೊಡಿತಾಯಿದೆ. ಅಯ್ಯೋ, ಮಾರ್ಜಿನ್ ಇಟ್ಕೊಂಡು ಹಾಕಿ ಎಲ್ಲ ಹಾಕಿ ಅದು ಯಾವಾಗ ಎಲ್ಲೆಲ್ಲಿ ಏನೇನು ಉಲ್ಟಾಗಿರುತ್ತೆ ಗೊತ್ತಾಗಲ್ಲ. ಯಾರೋ ಒಂದು ಎಕ್ಸ್ಟ್ರಾ ಬೆಡ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಇನ್ನೇನೋ ಅಲ್ಲಿ ಕೆಲವು ಡ್ರೈ ಫ್ರೂಟ್ಸು ಅದು ಅದೇನೋ ತಿನ್ಬಿಟ್ಟಿರ್ತಾರೆ, ಅವೆಲ್ಲ ಚಾರ್ಜಸ್ ತಾನೆ. ಫ್ರೀ ಅಂತೂ ಯಾವುದೂ ಇರಲ್ಲ ಅಲ್ಲಿ. ಬರೀ ಅವ್ರು ಇಟ್ಟರು ಟೀ ಕಾಫಿ ಮಾಡ್ಕೊಳಕ್ಕೆ ಇಟ್ಟರು ಟೀ ಪೌಡ್ರು ಹಾಲು ಪೌಡ್ರದ್ದು ಪ್ಯಾಕೆಟ್ಗಳು ಫ್ರೀ ಬಿಟ್ಟರೆ ಬೇರೆ ಏನು ತೊಗೊಂಡ್ರು ಫ್ರಿಜ್ಜಿಂದ ಅದಕ್ಕೆ ಚಾರ್ಜಸ್ ಇರುತ್ತೆ. ಮೆಡಿಮಿಕ್ಸ್ ಸೋಪ್ ಒಂದು ಫ್ರೀ ಕೊಡ್ತಾರೆ. ಹಾಂ, ಅದು ಸೋಪ್ ಕೊಡ್ತಾರೆ, ಬ್ರಷ್ ಕೊಡ್ತಾರೆ, ಅವೆಲ್ಲ ಫ್ರೀ. ಬಟ್ ಹೀಗಾಗ್ಬಿಟ್ಟು ಎಲ್ಲಿ ಹೊಡೆದಿರುತ್ತೆ ಗೊತ್ತಾಗಲ್ಲ. ಆಮೇಲೆ ನಾವೊಂದು ರಫ್ ಆಗಿ ಡ್ರೈವರ್ಸ್ದೆಲ್ಲ ಲೆಕ್ಕ ಹಾಕಿರ್ತೀವಿ.
ಅವನು ಸರ್ ಮೊನ್ನೆ ಅಲ್ಲೆಲ್ಲೋ ಕಳಿಸಿರಲ್ಲ ಸರ್, ಅವಾಗ ನೈಟ್ ನಾನು ಬಂದಾಗ 2 ಗಂಟೆ ಆಗಿ ಹೋಗಿ ಸರ್, ಅವ್ರನ್ನೆಲ್ಲ ಬಿಟ್ಟು ಅದನ್ನು ಮರೆತು ಬಿಟ್ಟಿದ್ದೀರಿ ಸರ್ ನೀವು ಹಾಕ್ಕೊಳ್ಳೋದನ್ನ ಅಂತಾನೆ. ಅಲ್ಲೊಂದು 500,000 ರೂಪಾಯಿ ಹೊಡೆಯುತ್ತೆ. ಈ ಥರ ನೀವು ಎಷ್ಟೇ ಪಕ್ಕ ಪ್ಲ್ಯಾನಿಂಗ್ ಮಾಡಿದರೂ ಕೂಡ ಪ್ರೊಡಕ್ಷನಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಆ ಥರ ಆಗಿ ನಾನು ಮಾರ್ಜಿನ್ ಇಟ್ಕೊಂಡು 50,000 ಜಾಸ್ತಿ ಹೇಳಿ ಮತ್ತು 30 ಶಾರ್ಟೇಜು. ಅಬ್ಬ ಕರೆದು ಬೈದರು, ಏನೇ ಇದು ಅಷ್ಟು ಕ್ಲೀನಾಗಿ ಲೆಕ್ಕ ಹಾಕು ಅಂತ ಹೇಳಿದ್ದೀನಿ, ಮತ್ತು ನೀನು ಮಾರ್ಜಿನ್ ಇಟ್ಕೊಂಡಿದ್ದೀನಿ ಸರ್, ಓಕೆ ಕೊಡಿ ಸಾಕು ಅಂದು ನಿಂಗೆ ಮತ್ತೆ ಇನ್ನು 30 ಬೇಕು ಅಂತ ಇದೆಯಲ್ಲ ನೀನು ಅಂತ. ಅದು ಹೆಂಗೋ ಅವರು ವೆಲ್ ಪ್ಲ್ಯಾನ್ಡ್ ಅವರು, ಹಾಗಾಗಿ ಬೈದ್ಬಿಟ್ಟು ಎತ್ತು ಕೊಟ್ಟರು, ಎಲ್ಲ ಕ್ಲಿಯರ್ ಮಾಡ್ಕೊಂಬಂದು. ಸೊ ಹಾಗೆ ಕೆಲವು ಸಲ ಏನಾಗ್ಬಿಡುತ್ತೆ, ನೀವು ಎಷ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಿ ಶಾರ್ಟೇಜ್ ಆಗಿ ಹೋಗುತ್ತೆ, ಆಮೇಲೆ ತರಿಸ್ಕೋಬೇಕಾ ಬರುತ್ತೆ. ಕೆಲವು ಸಲ ಇವ್ರ ಹತ್ರ ಎಕ್ಸ್ಟ್ರಾ ಹಿಂಗೆ ಇರಲಿಲ್ಲ ಅಂದರೆ ಏನಾಗುತ್ತೆ, ತರಿಸ್ಕೋಬೇಕಾಗತ್ತೆ ಅದನ್ನ. ಉಪ್ಪಿಟ್ಟೂನಲ್ಲಿ ಹಂಗೆ ಆಗೋಯ್ತು ನಮಗೆ. ಬಟ್ ದುಡ್ಡಿತ್ತು ಇಲ್ಲ ಅಂತಲ್ಲ, ನಾನು ರಫಾಗಿ ಈ ಒಂದು ಸೈನ್ ಹಾಸ್ಕೊಳ್ಳೋ ಸಿಸ್ಟಮ್ ಮಾಡಲಿಲ್ಲ. ಅದೇ ರಾಕ್ಲಿನ್ ಕಂಪ್ನಿನಲ್ಲಿ ಒಂದು ಚಿಕ್ಕ ಪುಸ್ತಕ ಇಟ್ಕೊಂಡಿದ್ದೆ ನಾನು. ಬೆಳಿಗ್ಗೆನೇ ಅವ್ರ ಮನೆಗೆ ಹೋಗ್ಬಿಡ್ತಾ ಇದ್ದೆ, 6ರಿಂದ 6:10 ಒಳಗಡೆ ಅವ್ರ ಮನೆ. ಒಳ್ಳೆ ದುಡ್ಡು ತಂದು ಕೊಟ್ಬಿಡೋರು. ಅವಾಗೆಲ್ಲ 50,000 60,000 1 ಲಕ್ಷ ಇದ್ದರೆ ಸಣ್ಣ ಪುಟ್ಟ ಎಕ್ಸ್ಪೆನ್ಸಿಗೆಲ್ಲ ಸಾಕಾಗ್ಬಿಡೋದು, ವಾರಕ್ಕೊಂದು ಸಲ ಪೇಮೆಂಟ್ ಮಾಡಿಬಿಡ್ತಾಯಿದ್ದು. ಸೊ ಇಸ್ಕೊಂಬಂದ್ಬಿಡ್ತಿದ್ದೆ. ಅವಾಗ ಬರೆದ್ಬಿಟ್ಟು ಚೆಕ್ ಬುಕ್ಕಲ್ಲಿ ಒಂದು ಸೈನ್ ಹಾಸ್ಕೊಂಡ್ಬಿಡ್ತಿದ್ದೆ. ಯಾರು ಕೊಡ್ತಾರೋ ಅವ್ರ ಮಿಸ್ಸಸ್ ಒಂದೊಂದು ಸಲ ಕೊಡೋರು, 90% ಅವ್ರ ಮಿಸ್ಸಸ್ಸೇ ಕೊಡ್ತಾಯಿದ್ದು, ಅಥವಾ ಇವರೇ ಬಂದು ಕೊಡೋರು, ಅಥವಾ ಅವ್ರ ಬ್ರದರ್ ಕೊಡೋರು, ಪಕ್ಕ ಇರ್ತಿತ್ತು. ಇವ್ರದ್ರಿಗೆ ಹೋದಾಗ ಉಪ್ಪಿಟ್ಟು ಮೈಸೂರಿಗೆ ಹೋದಾಗ ಅವ್ರ ಬ್ರದರು ಹ್ಯಾಂಡಲ್ ಮಾಡ್ತಾಯಿದ್ರು ಕ್ಯಾಶೆಲ್ಲ. ಇನ್ನು 1 ದಿವಸ ಇದೆ ಪ್ಯಾಕಪ್ಗೆ ಅಂದಾಗ, ನಿಮ್ಮ ಹೋಟ್ಲದು ನಾಳೆ ಇದಿಲ್ವಲ್ರಿ ಜನರೇಟರ್ ಗಿನ್ರೇಟರ್ ಏನು ಕೆಲಸ ಅಲ್ಲ, ಬರೀ ಪಾಸಿಂಗ್ ಶಾಟ್, ನಾಳೆ ಕ್ಯಾಮ್ರಾ ಒಂದಿರುತ್ತೆ, ಅದೊಂದು ರೂಮ್ ಬಿಟ್ಬಿಟ್ಟು ಬಾಕಿ ಎಲ್ಲ ರೂಮ್ಸ್ ಖಾಲಿ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ಟಿದ್ರು. ಸೊ ಅವನ ಹತ್ರ ಲೆಕ್ಕ ತೊಗೊಂಬಂದೆ. ಸರ್ ಇನ್ನೂ ಹತ್ತತ್ರ ಒಂದು 80,000 ರೂಪಾಯಿ ಆಗುತ್ತೆ ಸರ್, ಅಲ್ಲಿ ಒಂದು 66 ಕೊಟ್ಟಿದ್ರೆ ಬೆಟ್ರು ಅಂದೆ. ಅವತ್ತಿನ ಲಾಸ್ಟ್ ಡೇ ಅಲ್ಲ, ನಾಳೆ ಲಾಸ್ಟ್ ಅಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಪಾರ್ಟಿ ಬೇರೆ ನಡೀತಾ ಇತ್ತು. ಅವರಿದ್ದ ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ ನಡೀತಾ ಇತ್ತು. ಒಂಚೂರು ಹಾಕ್ಕೊಂಡಿದ್ರು ಅಂತ ಕಾಣುತ್ತೆ. ಯಾರು? ಇವರು ಯಾರೋ ಅವ್ರ ಬ್ರದರ್ ಕೂಡ ಹಾಕ್ಕೊಂಡಿದ್ರು ಪಾರ್ಟಿಲಿ ಅಂತ ಕಾಣುತ್ತೆ. ಉಪ್ಪಿ ಸರ್ ರೂಮಿಗೆ ಬಂದರು. ಅಲ್ಲ, ಇವರು ಉಪ್ಪಿ ಬ್ರದರ್ ಸುಧೀಂದ್ರ ಅವರೇ ತಾನೇ ಪ್ರೊಡ್ಯೂಸರ್. ಅದಕ್ಕೆ ಕೆಲಸ ಮಾಡಿರಿ, ಈಗ 40 ಇಟ್ಕೊಂಡಿರಿ ಸಾಕು, ನಾಳೆ ಕ್ಲಿಯರ್ ಮಾಡೋಣಂತೆ ಅಂತ ಎತ್ಕೊಟ್ರು. ಬರೀ ಲಾಸ್ಟಿಗೆ ನಾವು ನಿನ್ನೆ ಇಷ್ಟು ಕೊಟ್ಟೆ ಅಂತ ಅಷ್ಟು ಹೇಳ್ತಾ ಇದ್ದಿದ್ದು, ನಾನು ಬರ್ಕೊತಾ ಇದ್ದಿದ್ದು ಅಷ್ಟೇ, ಸೈನು ಇಲ್ಲ ಏನೂ ಇಲ್ಲ. ಅವರು 60 ಅಂತ ಬರ್ಕೊಂಬಿಟ್ಟಿದ್ದಾರೆ 40 ಜಾಗದಲ್ಲಿ. ನಾನು ಎಲ್ಲರದ್ದು ಕ್ಲಿಯರ್ ಮಾಡ್ಕೊಂಬಂದು ಮೊನ್ನೆ ಸಹ ಮತ್ತೆ ಇಷ್ಟು ಬೇಕಾಗತ್ತೆ ಅಂತ ಇಸ್ಕೊಂಡು ಕೊಟ್ಟರೆ ಇನ್ನೂ ಶಾರ್ಟೇಜ್ ಹೊಡಿತಾ ಇದೆ. ಇಲ್ಲ ನೋಡಿರಿ ಒಂದು ಸಲ ಲೆಕ್ಕ ನೋಡಿರಿ. ಸರ್ ನೋಡ್ತೀನಿ ಸರ್, ಅದಕ್ಕೇನಿಲ್ಲ ಅಂದೆ. ಸರಿ, ನಮ್ಮ ಹುಡುಗನಿಗೆ ನಿಂದು ಲೆಕ್ಕ ಎಲ್ಲ ಸೆಟ್ಲ್ ಆದಮೇಲೆ ಕೊಡ್ತೀನಿ ಕಣೋ, ಅವನಿಗೆ ಡೈಲಿ 1,400 ಕೊಡ್ತಾಯಿದ್ದೆ, ಅದಾದಮೇಲೆ ಕೊಟ್ಕೊತೀನಿ ಕಣೋ ನಿಂದು, ಅಲ್ಲಿಗೆ ಬಾ ಅಂತ ಅವನಿಗೆ ನಿಲ್ಲಿಸಿದೆ. ನಂದು ಔಟ್ಡೋರ್ ಕನ್ವೆನ್ಸ್ ಅಂತ ತಗೋತಾಯಿದ್ದು, ಅದನ್ನು ನಿಲ್ಲಿಸ್ಕೊಂಡೆ. ಬರೀ ಡೈಲಿ ಹಾಕ್ಬಿಡ್ತಿದ್ದೆ ಅಷ್ಟೇ 300 ಅಂತ, ಯಾವುದೂ ಇಟ್ಕೊಂಡಿಲ್ಲ ನಾನು. ಇಲ್ಲಿ 20 ಹೊಡಿತಾ ಇದೆಯಲ್ಲ, ಇನ್ನೆಲ್ಲಿಂದ ದುಡ್ಡು ಇರುತ್ತೆ. ಎಲ್ಲ ಆಯಿತು, ಲೆಕ್ಕ ಬರ್ಕೊಂಡು ಬಂದೆ. ಬೆಂಗಳೂರಿನಲ್ಲಿ ಲೆಕ್ಕ ತೋರಿಸ್ದೆ, ನೋಡಿ ಸರ್ ಕರೆಕ್ಟಾಗಿ 20,000 ಹೊಡಿತಾ ಇದೆ ಸರ್. ಇಲ್ಲ ಏನೋ ಕೊಟ್ಟೇ ಇದ್ದೀನಿ ನೋಡಿ, ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ. ನೋಡಿ ಸರ್, ನನ್ನ ಪ್ರಕಾರ ಇಷ್ಟೇ, ನೀವು ಕೊಟ್ಟಿರೋದು ಅವತ್ತು 40, ರಾತ್ರಿ 60 ಕೇಳಿದೆ, ನೀವು 40 ಕೊಟ್ರಿ, ಹತ್ತತ್ರ 80 ಆಗುತ್ತೆ ಏನಿದಕ್ಕೆ, ಏನು ಮಾಡೋದು ಸಿಗ್ತಾಯಿಲ್ಲ. ಕರೆ ತಲೆ ಮೇಲೆ ಕೈ ಇಟ್ಕೊಂಡು ನೋಡಿಬಿಟ್ಟು, ಸರಿ ಅದು ಏನೋ ಆಮೇಲೆ ನೋಡ್ಕೊಂಡು ಬಿಡು, ತಗೋ ಇದು 10,000 ರೂಪಾಯಿ ನಾನು ಹೋದ್ರ ಪರ ಎಲ್ಲ ಕೊಡ್ತೀನಿ ನಿಮಗೆ ಅಂತ 10,000 ಕೊಟ್ಟರು. ಹಂಗೂ 10,000 ರೂಪಾಯಿ ಹೋಯ್ತು ಕೈಯಿಂದ. ಏನಾಯಿತು, ನನ್ನ ಕನ್ವಿನ್ಸ್ಗಳು ಔಟ್ಡೋರ್ ಬಾಟ, ನಮ್ಮ ಹುಡುಗನ ಕಡೆದು ಒಂದು 8 ದಿನಕ್ಕೆ ಹತ್ತತ್ರ 10,000 ರೂಪಾಯಿ ಕೊಡೋ ಜಾಗದಲ್ಲಿ ಅವನ ಕಡೆಗೆ ಒಂದು 4,000 ಕಮ್ಮಿ ಆಯಿತು, ನನ್ನ ಕೈಯಿಂದ ಕೊಟ್ಟೆ. ಸೊ 10,000 ರೂಪಾಯಿ ಲಾಸ್ ಆಗೋಯ್ತು ನನಗೆ. ಅದಕ್ಕೆ ಕರೆಕ್ಟ್ ಲೆಕ್ಕ ಇಟ್ಕೊಂಡಲ್ಲ, ಒಂದು ಸೈನು ಅಂತ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಅಣ್ಣೆಯದು ಎಕ್ಸಾಂಪಲ್ ಕೊಟ್ಟಿದ್ದೆ, 3,000 ರೂಪಾಯಿ ಶಾರ್ಟೇಜ್ ಆಯಿತು ಹೋಸಲ್ಲ. ಅವ್ರು ಪ್ರೊಡ್ಯೂಸರ್ ಯಾಕ್ರಿ ತಲೆ ಕೆಡ್ಸ್ಕೊತೀರಾ, ನನ್ನ ಅಕೌಂಟಿಗೆ ಹಾಕ್ರಿ ಪ್ರೊಡ್ಯೂಸರ್ ಎಕ್ಸ್ಪೆನ್ಸ್ ಅಂದ್ಬಿಟ್ಟು ಅಂದರು ಅವರು. ನಾನು ಒಪ್ಪಲ್ಲ ಸರ್, ನಾನು ಕ್ಲೀನಾಗಿ ಹೋಗಿದೆ, 3,000 ನಾನು ಎಲ್ಲೂ ತಿಂದಿಲ್ಲ, 3,000 ಯಾರಿಗೂ ಇದು ಮಾಡೋಲ್ಲ, ಹೆಂಗೆ ಮಿಸ್ ಆಗುತ್ತೆ ಹುಡುಕ್ತೀನಿ ಅಂತ. 3ನೇ ದಿವಸ ನಾನು ಯಾವುದನ್ನು ಪಿಕ್ಚರ್ ಮುಗಿಯೋವರೆಗೂ ಒಂದು ಸಣ್ಣ ಸ್ಲಿಪ್ಪು ಅವ್ರು ಕೊಟ್ಟಿದ್ದು ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಕೊಡಿ ಸ್ಲಿಪ್ ಕೂಡ ನಾನು ಬಿಸಾಕಲ್ಲ, ಹಂಗೆ ಇಟ್ಕೊಂಡಿರ್ತೀನಿ. ಇಲ್ಲಿ ಫೇರ್ ಕಾಪಿ ಮಾಡಿ ವೋಚರ್ ಸಮೇತ ಅಂಟಿಸ್ಬಿಟ್ಟು ಲೆಕ್ಕ ಕೊಟ್ಟಿರ್ತೀನಿ ಅಷ್ಟೇ ಹೊರತು, ಆ ವೇಸ್ಟ್ ಚೀಟಿಗಳೆಲ್ಲ ಹಂಗೆ ಇಟ್ಟಿರ್ತೀನಿ ನಾನು. ಎಲ್ಲ ಹುಡುಕ್ತಾ ಇರುವಾಗ ಆ ಫೈಟ್ರಸ್ಸು 3,000 ಟೋಟಲ್ ಜಾಸ್ತಿ ಹಾಕ್ಬಿಟ್ಟಿದ್ರು ಅಂತ ಹೇಳಿದ್ದೆ. ಡಿವೈಡ್ ಮಾಡಿದಾಗ ಲೆಕ್ಕ ಸಿಕ್ತು ಅಂತ. ಹಾಗೆ ಇಲ್ಲಿ ನಾನು ಅವತ್ತೇ ಸೈನ್ ಹಾಸ್ಕೊಂಡ್ಬಿಟ್ಟಿದ್ರೆ ಅವ್ರಿಗೂ ಬೇಜಾರಾಗ್ತದೆ. ಈಗ ಅವ್ರ ಲೆಕ್ಕದಲ್ಲೇನು 10,000 ರೂಪಾಯಿ ಮಂಜಂಗೆ ಎಕ್ಸ್ಟ್ರಾ ಕೊಟ್ಟೆ ಅಂತ ಆಗಿದೆ. ನನ್ನ ಪ್ರಕಾರ 10,000 ರೂಪಾಯಿ ಹೋಯ್ತಲ್ಲಪ್ಪ ಅಂತ ಆಗಿದೆ ಕೈಯಿಂದ. ಹಾಗಾಗತ್ತೆ. ಹಾಗಾಗಿ ಲೆಕ್ಕಾಚಾರದಲ್ಲಿ ಕರೆಕ್ಟಾಗಿರ್ಬೇಕು ಯಾವಾಗ. ಸೊ ಎಷ್ಟೇ ನೀವು ಪ್ಲ್ಯಾನಿಂಗ್ ಮಾಡಿದ್ರು ಕೂಡ ಅವತ್ತು ಅವರು ನೀವು ಬರ್ಕೊಡಪ್ಪ ಬಜೆಟ್ಟು ಅಂತ ಹೇಳ್ಬಿಟ್ಟು ಎಲ್ಲರದ್ದು ಇಸ್ಕೊಂಡು ನಾನು
ಇಷ್ಟು ಕೊಡಿ ಸರ್ 80 ಕೊಡಿ ಅಂತ ಇಸ್ಕೊಂಡು ಅವತ್ತೇ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅಲ್ಲೇ ಲೆಕ್ಕ ಕೊಟ್ಬಿಡಿದ್ರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಅವ್ರ ಹತ್ರ ದುಡ್ಡಿತ್ತು, ದುಡ್ಡಿನ ಸಮಸ್ಯೆ ಏನಾಗಿಲ್ಲ, ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಆ ಥರ ಆಗ್ಬಿಡ್ತು ಕ್ಯಾಶ್ ಹ್ಯಾಂಡಲ್ ಮಾಡೋ. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.